ಹಾಯ್ ಹಲೋ ನಮಸ್ಕಾರ. ಇವತ್ತು ನಾಡ ಹಬ್ಬ ದಸರಾದ ಸಂಭ್ರಮ. ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಸ್ಪೆಷಲ್ ಹರೀಶ್ ನಾಗರಾಜು ಅಂತ ತುಂಬಾ ದಿನದಿಂದ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಎಲ್ಲರೂ ಕೂಡ ಕೇಳಕ್ ಶುರು ಮಾಡಿದ್ರು. ಅಫ್ಕೋರ್ಸ್ ನಾವು ಪ್ರೋಮೋ ಹಾಕಿದ್ದಾಯ್ತು. ಇವತ್ತು ಅವ್ರ ಜೊತೆ ಸ್ಪೆಷಲ್ ಎಪಿಸೋಡ್ಗೆ ನೀವೆಲ್ಲರೂ ಕಾಯ್ತಿದ್ದೀರಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಅವ್ರು ನಮಗೆ ತುಂಬಾ ಸ್ಪೆಷಲ್ ಅಂತ. ಇವತ್ತಿನ ಶೋ ಹಾಗೆ ಇರುತ್ತೆ. ಇನ್ನು 1 ಗಂಟೆ ನಿಮ್ಮ ಕೈಲಿ ರಿಮೋಟ್ ಅಲ್ಲಿ ಪಕ್ಕಕ್ಕಿಟ್ಬಿಡಿ, ಬಟನ್ ಒತ್ತೋ ಚಾನ್ಸೇ ಇಲ್ಲ. ಅಷ್ಟು ಒಂದು ಚಂದವಾಗಿ ಈ ಕಾರ್ಯಕ್ರಮವನ್ನು ನಿಮ್ಮದೇ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಅವ್ರನ್ನ ಇಂಟ್ರೊಡಕ್ಷನ್ ಕೊಡೋಕೆ ಮುಂಚೆ ಕನ್ನಡ ಚಿತ್ರ ಜಗತ್ತು, ಅಫ್ಕೋರ್ಸ್ ಅವರಿಬ್ರು ಅಂದಮೇಲೆ ನೆನಪಿಸ್ಕೊಳ್ಳೇಬೇಕು. ನಾನು ಈ 85-86 ವರ್ಷ ಇದೆಯಲ್ಲ, ನಾನು ಒಂದಷ್ಟು ಜನರನ್ನ ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳೇಬೇಕು ಯಾವಾಗಲೂ ಅನ್ಸುತ್ತೆ. ಯಾಕೆ ಅಂದರೆ ಆಯಾ ಕಾಲಘಟ್ಟದಲ್ಲಿ ಅವರೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಇಷ್ಟ ಆದವರೇ. ಹಾಗಾಗಿ ನಾನು ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ. ಲೆಟ್ ಸ್ಟಾರ್ಟ್. ಅಂದರೆ 30-40ರ ದಶಕ ಅದು. ಸುಬ್ಬಯ್ಯನಾಡು ಮತ್ತು ಅವರ ಮಡದಿಯನ್ನು ನೆನಪಿಸ್ಕೋತಾ ಇದ್ವಿ, ಲಕ್ಷ್ಮೀದೇವಿ ಅವ್ರನ್ನ. ಅದಾದ್ಮೇಲೆ ನಾಗೇಂದ್ರ ರಾಯರು ಮತ್ತು ಕಮಲಾಬಾಯಿ ಅವ್ರನ್ನ ನೆನಪಿಸ್ಕೋತಾ ಇದ್ವಿ. ನೆಕ್ಸ್ಟ್ ಜನರೇಷನ್ ಬಂತು. ಆಗ ಮತ್ತೆ ನಾವು ಕಲ್ಯಾಣ್ ಕುಮಾರ್ ಮತ್ತು ರೇವತಿ ಕಲ್ಯಾಣ್ ಕುಮಾರ್ ಅವ್ರು ನೆನಪಿಸ್ಕೋತಾ ಇದ್ವಿ. ಅದಾದ್ಮೇಲೆ ಸುದರ್ಶನ್ ಮತ್ತು ಶೈಲೇಶ್ ಅವ್ರು ನೆನಪಿಸ್ಕೊಂಡ್ವಿ. KSL ಸ್ವಾಮಿ, BV ರಾಧಾ ಅವ್ರು ನೆನಪಿಸ್ಕೊಂಡ್ವಿ. ನೆಕ್ಸ್ಟ್ ಬಂದ್ವಿ ಲೋಕೇಶ್ ಮತ್ತು ಗಿರ್ಜಾ ಲೋಕೇಶ್, ಎಂತಹ ಸ್ಟಾರ್ ದಂಪತಿಗಳು ಅಂತ ನೆನಪಿಸ್ಕೊಂಡ್ವಿ. ಸುಂದರ್ ರಾಜ್ ಮತ್ತು ಪ್ರಮಿಳಾ ಜೋಶಿ ನೆನಪಿಸ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬಂದ್ವಿ. ಅವಾಗ ನಮಗೆ ಅಂಬರೀಷ್ ಅವ್ರು ಕಾಣಿಸಿದ್ರು, ಸುಮಲತಾ ಅವ್ರು ಕಾಣಿಸಿದ್ರು, ಅನಂತ್ನಾಗ್ ಅವ್ರು ಕಾಣಿಸಿದ್ರು, ಗಾಯತ್ರಿ ಅಮ್ಮ ಕಾಣಿಸಿದ್ರು, ಶಂಕರ್ನ ಕಾಣಿಸಿದ್ರು, ಅರುಂಧತಿನ ಕಾಣಿಸಿದ್ರು. ನೆಕ್ಸ್ಟ್ ಜನರೇಷನ್ ಬಂದ್ವಿ, ಯಶ್ ಮತ್ತು ರಾಧಿಕಾ ಕಾಣಿಸಿದ್ರು. ಇವಾಗ ನಮ್ಮ ಮುಂದೆ ಕಾಣಿಸ್ತಾರೆ ಈ ಜೋಡಿ, ಚಂದವಾಗಿರೋ ಜೋಡಿ. ನನ್ ಅದರ್ ದೆನ್ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅವ್ರ ಜೊತೆಗೆ ಇದೆ. ಈ ಹೊತ್ತಿನ ಸ್ಪೆಷಲ್ ಇದು ಕ್ರಿಸ್ಮಿ ದಸರಾ. ಕ್ರಿಸ್ಮಿ, ಏನ್ ಚಂದವಾಗಿದೆ ಅಲ್ಲ ಈ ಹೆಸರು. ಇಬ್ಬರ ಹೆಸರು ಒಂದೇ ಕಡೆ ಬಂತು. ಹಾಗಾಗಿ ಇವತ್ತಿನ ಈ ದಸರಾ ಹಬ್ಬದ ಸಂಭ್ರಮದಲ್ಲಿ ನ್ಯೂಸ್ 18 ಕನ್ನಡದ ಸ್ಪೆಷಲ್ ಎಪಿಸೋಡ್ ನಮ್ ಜೊತೆ ಇದ್ದಾರೆ ಕ್ರಿಸ್ಮಿ. ನಮಸ್ಕಾರ. ನಮಸ್ಕಾರ. ಒಂದೇ ಫ್ರೇಮ್ ಅಲ್ಲಿ ಇಬ್ಬರನ್ನು ವೆಲ್ಕಮ್ ಮಾಡಕ್ ನಂಗೆ ಬಹಳ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಅವರಿಬ್ರು ಗಂಡ ಹೆಂಡ್ತಿರು, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಿಮ್ಮೆಲ್ಲರ ಮುಂದೆ ಕಾಣಿಸ್ಕೊತಿದ್ದಾರೆ. ನಮಸ್ಕಾರ ಇಬ್ಬರಿಗೂ, ವೆಲ್ಕಮ್ ವೆಲ್ಕಮ್, ಸ್ವಾಗತ. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಅಂಡ್ ಎಲ್ರಿಗೂ. ಏನ್ ಸ್ಪೆಷಲ್ ಕೃಷ್ಣ, ನಿಮ್ಮಿಂದ ಶುರು ಮಾಡ್ತಿದ್ದೀನಿ ನಾನು. ದಸರಾ ಹಬ್ಬ ಏನ್ ಸ್ಪೆಷಲ್? ದಸರಾ ಹಬ್ಬ ಸ್ಪೆಷಲ್ ಏನಂದ್ರೆ ಸಿನಿಮಾ ರಿಲೀಸ್ ಆಗ್ತದೆ. ಓಕೆ. ಸೊ ಶ್ರೀಕೃಷ್ಣ@gmail.com. ಓಕೆ. ಸೊ ಲವ್ ಮಾಕ್ಟೇಲ್ 2 ಕೆಲಸ ಮುಗಿದಿದೆ. ಸೊ ಅದು ಆಲ್ಮೋಸ್ಟ್ ರಿಲೀಸ್ ರೆಡಿ ಮಾಡ್ತಾ ಇದ್ದೀವಿ. ಓಕೆ. ಅಂಡ್ ಜೊತೆ ಈಗ ಮಿಲನ ಇದ್ದಾರೆ, ಅದೇ ಸ್ಪೆಷಲ್. ಈಗ ಮಿಲನ ಏನ್ ಸ್ಪೆಷಲ್? ಸೇಮ್ ಟು ಸೇಮ್. ಐ ಟೆಲ್ ಯು, ಯಾರಾದ್ರೂ ಮದುವೆಯಾಗ ಒಂದು 7-8 ತಿಂಗಳಾಗಿದೆ, ದಸರಾ ಹಬ್ಬ ಬಂತು, ಏನ್ ಸ್ಪೆಷಲ್ ಅಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಇವರಿಬ್ರು. ಅಂದ್ರೆ ನೀವೆಲ್ಲರೂ ಯೋಚನೆ ಮಾಡ್ಬೋದು, ಇವರಿಬ್ರು ಸಿನಿಮಾ ಹುಚ್ಚರೆ, ಮ್ಯಾಡ್ ಫಾರ್ ಸಿನಿಮಾ ಅಂತಾರಲ್ಲ, ಇವರಿಬ್ರು ಹಂಗೇನೆ. ನೀವಿಬ್ರು ಚೇಂಜ್ ಆಗಲ್ವಾ ಅಂತ. ಯಪ್ಪ, ಅಂದ್ರೆ ನಮ್ಗೆ ಹೆಸರು ಕೊಟ್ಟಿದ್ದು ಸಿನಿಮಾನೇ. ಸೊ ಪ್ರತಿಯೊಂದು ರೆಕಗ್ನಿಷನ್ ಆಗೋದು, ಪ್ರೀತಿ ಆಗ್ಬೋದು, ಪ್ರತಿಯೊಂದು ಕೊಟ್ಟಿದ್ದು ಸಿನಿಮಾನೇ. ಸೊ ಸಿನಿಮಾಯಿಂದಾನೆ. ಸೊ ಈಗ ನಾವೆಷ್ಟು ಸಿನಿಮಾ ಪ್ರೀತಿಸ್ತೀವಿ, ಸಿನಿಮಾ ನಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ. ನನಗೆ ಹೆಂಗ್ ಗೊತ್ತಾ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಹೇಳ್ತೀನಿ, ಇದೆಲ್ಲ ಗೂಗಲ್ ಅಲ್ಲಿ ಸಿಗಲ್ಲ. ಹೌ ಬ್ಯೂಟಿ ಇವರಿಬ್ರು ಕುಟುಂಬ ಮತ್ತು ಇವರಿಬ್ರು ಅಂದ್ರೆ ಬರೀ ಸಿನಿಮಾ ಉಸಿರಾಡೋ ಕುಟುಂಬ ಇದು. ಅದ್ರಲ್ಲೂ ಕೃಷ್ಣ 100ಕ್ಕೆ 100ರಷ್ಟು. ಯಪ್ಪ, ನೀವು ಅವರಿಬ್ರು ಮನೇಲಿದ್ರೆ, ಸಾಮಾನ್ಯವಾಗಿ ಹೊಸದಾಗಿ ಮದುವೆ ಆಗಿರೋರ್ ಮನೇಲಿ ಏಕಾಂತದಲ್ಲಿದ್ರೆ ಏನು ಮಾಡಬಹುದು? ಒಂದು ಮುದ್ದಾದ ವಾತಾವರಣ ಇರುತ್ತೆ, ಎಷ್ಟು ಚಂದವಾಗಿರುತ್ತೆ. ಬರೀ ಸಿನಿಮಾ ಮಾತಾಡ್ತಾರೆ ಇವರಿಬ್ರು. ನೀವೇನಪ್ಪ ನೀವು ಹಿಂಗೆ ಟೂ ಮಚ್ ಆಯ್ದು. ಅಂದ್ರೆ ಈಗ ಒಂದು ಸಿನಿಮಾ ಮಾಡೋದು ತುಂಬಾ ಥಾಟ್ಸ್ ಬರೋದು, ಹಾಕ್ಬೇಕು. ಅದನ್ನು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ಸುಮ್ಮನೆ ಮಾಡಕ್ಕಾಗಲ್ಲ. ಪ್ರತಿ ಒಂದು ಡೀಟೇಲು ಮಾಡಬೇಕು. ಅಷ್ಟು ಡೀಟೇಲ್ ಅಂದ್ರೆ ಅಷ್ಟು ಡಿಸ್ಕಷನ್ ಆಗ್ಬೇಕು. ಆಯ್ತು. ಸೊ ಆ ಡೀಟೇಲಿಂಗ್ಗೋಸ್ಕರ ಒದ್ದಾಡ್ತಾ ಇರ್ತೀವಿ. ಅಲ್ರಿ, ಮದುವೆ ಆಗಿದೆ, ಮನೇಲಿಬ್ರು ಏಕಾಂತಲ್ಲಿ ಇದ್ದೀರಿ, ಯಾರು ಇಲ್ಲ, ಆರಾಮಾಗಿದ್ದೀರಿ, ಟೈಮ್ ಪಾಸ್ ಮಾಡಬೇಕು ಮುದ್ದಾಗಿ, ಬರೀ ಸಿನಿಮಾ ಮಾತಾಡ್ತಿರಲ್ಲ ನೀವು, ಹೆಂಗ್ ನೀವು ಇಬ್ರು? ಈಗ ಲವ್ ಮಾಕ್ಟೇಲ್ 2 ಎಲ್ರೂ ಕುತೂಹಲ ಇದೆ. ಓಕೆ. ಏನಿರುತ್ತೆ ಅಂತ. ನಂಗೆ ಯಾರು ಮನೆಗೆ ಬಂದ್ಬಿಟ್ರೆ ಟೆನ್ಷನ್. ಅವ್ರ ಮುಂದೆ ಮಾತಾಡಕ್ಕಾಗಲ್ವಲ್ಲ, ಯಾವಾಗ ಹೋಗ್ತಾರೆ, ಏನೋ ಚುಟ್ ಚೆಕ್ ಮಾಡಬೇಕು, ಏನೋ ತೋರಿಸ್ಬೇಕು. ಅಂದ್ರೆ ಮನೇಲಿ ಸಿನಿಮಾ ನೋಡ್ತಾ ಇರ್ತೀವಿ ಅಥವಾ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಮಾಡ್ತಾ ಇರ್ತೀವಿ. ಕೃಷ್ಣ ಅವ್ರಿಗೆ, ನನಗೆ ಅಷ್ಟು ಅನ್ಸಲ್ಲ, ಬಟ್ ಅವ್ರಿಗೆ ಬೇರೆಯವ್ರ ಮುಂದೆ ಅದು ಡಿಸ್ಕಸ್ ಮಾಡೋದು ಇಷ್ಟ ಆಗಲ್ಲ. ಸೊ ಅದು ಇರ್ಸು ಮುರ್ಸು ಆಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಬಟ್ ಎಲ್ಲೋ ಒಂದ್ ಕಡೆ ಥ್ರೂ ಔಟ್ ದ ಡೇ 90% ಸಿನಿಮಾನೇ ಮಾತಾಡ್ತಾ ಇರ್ತೀವಿ. ಅದು ಇನ್ನೊಂದು ಕಾರಣ ಏನು ಅಂತಂದ್ರೆ, ಒಂದು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ರಿಲೀಸ್ಗೆ. ಆಮೇಲೆ ಸಿನಿಮಾ ಅಂದ್ರೆ ನಾವ್ ಏನು ಅನ್ಕೋತೀವಿ ಆ ಥಾಟ್ಸ್ ನ ಹೊರತರಕ್ಕೆ ಒಂದು ಮೀಡಿಯಂ ಅದು. ಅಂದ್ರೆ ಅದನ್ನ ಎಷ್ಟು ಜನಗಳು ನೋಡ್ತಾರೆ, ಅಂಡ್ ಇಟ್ ಈಸ್ ಹೈಲಿ ರೆಸ್ಪಾನ್ಸಿಬಲ್ ಅಂತ. ಪರ್ಸನಲ್ ಸ್ಪೇಸ್ ಅಂತ ನಾನು ಕೇಳ್ತಾ ಇರೋ ಕ್ವಶನ್.
ಸಖತ್ತಾಗಿದೆ ಇಬ್ರು ರಿಯಾಕ್ಷನ್. ಹೌದಲ್ವಾ, ನಮ್ಮಿಬ್ರದ್ದು ಪರ್ಸನಲ್ ಸ್ಪೇಸ್ ಏನ್ ಮಾತಾಡ್ತಿದೀವಿ ನಾವು ಅಂತ. ಸರ್ ಇದು ಮನೇದ್ ಬಿಟ್ಬಿಡಿ, ನಾವು ಹನಿಮೂನ್ಗೆ ಅಂತ ಮಾಲ್ಡೀವ್ಸ್ಗೆ ಹೋಗಿದ್ವಿ. ಅಲ್ಲೂ ಸಿನಿಮಾದಲ್ಲೇ ಇದ್ವಿ, ಯಾಕಂದ್ರೆ ನಮ್ದು ಮದ್ವೆ ದಿನ ನಾವು ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ್ದು. ಸೊ ಮದ್ವೆ ಆಗಿದ್ದ ದಿನದಿಂದ ಒಂದ್ 2 ದಿನ ತುಂಬಾ ಬಿಸಿನಲ್ಲಿ ನಾವು ನೋಡಕ್ ಆಗ್ಲಿಲ್ಲ. ಎಸ್ಪೆಷಲಿ ರಿಯಾಕ್ಷನ್ಸ್ ಹೆಂಗ್ ಹೋಗ್ತಾ ಇದೆ, ಜನ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನೋಡಕ್ ಟೈಮ್ ಆಗಿಲ್ಲ. ಸೊ ನಮ್ಗೆ ಟೈಮ್ ಸಿಕ್ಕಿದ್ ಮಾಲ್ಡೀವ್ಸ್ ಅಲ್ಲಿ. ಸೊ ಸಾಂಗ್ ನೋಡೋದು, ರಿಯಾಕ್ಷನ್ಸ್ ನೋಡೋದು ಇದೇ ಆಯ್ತು. ಹನಿಮೂನ್ಗೆ ಹೋಗ್ಬಿಟ್ಟು ಮಾಲ್ಡೀವ್ಸ್ಗೆ ಇಬ್ರು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಸಿನಿಮಾ ಡಿಸ್ಕಷನ್ ಮಾಡ್ತಾರೆ, ಸಿನಿಮಾ ವಿಜುವಲ್ಸ್ ತೆಗಿತಾರೆ. ಎಂತದು ಅಯ್ಯೋ ಶೋನೆ. ಈಗ ಮುಗೀತಲ್ಲ, ಈಗ ಲವ್ ಮಾಕ್ಟೇಲ್ 2 ಮುಗೀತು ಕೆಲಸಗಳೆಲ್ಲ. ಸೊ ಮುಗೀತಿದಂಗೆ ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಇನ್ನೊಂದೇನೋ ಮಾಡೋಣ. ಸೊ ಆ ಡಿಸ್ಕಷನ್ ಆಲ್ರೆಡಿ ಹೊಸ ಬುಕ್ಕಲ್ಲಿ ಓಂ ಅಂತ ಬರೆದಿದ್ದೀನಿ. ಬಟ್ ಐ ಟೆಲ್ ಯು, ಇವರಿಬ್ರು ಡಾರ್ಲಿಂಗ್ ಗಂಡ ಹೆಂಡ್ತಿ, ಅದಂತೂ ನಿಜ. ಅದ್ರ ಮಾತ್ರ ನಾನು ದೊಡ್ಡ ಸೀಲ್ ಹಾಕ್ಬಿಟ್ಟು ಹೇಳ್ಬಿಡ್ತೀನಿ, ಅನುಮಾನನೇ ಇಲ್ಲ. ಅಷ್ಟು ಚೆನ್ನಾಗಿ ಇಬ್ರು ಜಲ್ಲಾಗ್ತಾರೆ, ಅಷ್ಟು ಚೆನ್ನಾಗಿ ಇಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವತ್ತು ದಸರಾ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕೆ ಇಬ್ರು ಕೂತಿದ್ದಾರೆ. ಯಾಕೆ ಇಷ್ಟೊಂದು ಪ್ರತಿ ಉಸಿರಲ್ಲೂ ಪ್ರತಿ ಕ್ಷಣನೂ ಇವರು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಡಾರ್ಲಿಂಗ್ ಕೃಷ್ಣ ಅವ್ರ ವಂಶನೇ ಹಂಗೆ, ಅದು ಬ್ಲಡ್ಡಲ್ಲಿ ಬಂದಿರೋದು. ಈ ಹಳೆ ಮೈಸೂರು ಭಾಗ, ಮೈಸೂರು ಚಾಮರಾಜನಗರ ಈ ಕಡೆ ಭಾಗದವ್ರಿಗೆ ಯಾನ್ಗಳ್ಳಿ ಸಾವ್ಕಾರ್ ಚನ್ನಬಸಪ್ಪನವರು ಅಂದ್ರೆ ಅದೊಂದು ಲೆವೆಲ್ ಹೆಸರದು. ಅಲ್ಲಿಂದ ಅವರ ಮಡದಿ ಅಂದ್ರೆ ಇವರ ಅಜ್ಜಿ ಮಲ್ಗಮ್ಮ ಅವರಿದಾರಲ್ಲ, ಮಲ್ಗಮ್ಮ ತಾನೇ ಅವ್ರ ಹೆಸರು. ಅವ್ರು ಇದ್ದಂತಹ ಸಿನಿಮಾ ಹುಚ್ಚಿದೆಯಲ್ಲ, ಅದು ಮೊಮ್ಮಕ್ಕಳಿಗೆ ಹೆಂಗ ಹರಿದು ಬಂದಿದೆ ಅಂದ್ರೆ ಅದ್ಭುತವಾಗಿ ಬಂದಿದೆ. ಮಿಕ್ಕಿದ್ದೀನಿ ಕೃಷ್ಣ ಮಾತಾಡ್ತಾರೆ. ಆಕ್ಚುಲಿ ನಮ್ಮ ಅಜ್ಜಿ ಮತ್ತೆ ಅವ್ರ ಮಕ್ಕಳು ಎಲ್ಲರೂ ಒಂದ್ ದಿನಕ್ಕೆ 3 ಸಿನಿಮಾ ನೋಡೋರು. ಅದು ಥಿಯೇಟರ್ ಅಲ್ಲಿ, ನಾನೇನು ಟಿವಿಲಲ್ಲ. ಗೊತ್ತಿರ್ಲಿಲ್ವಾ? ಬೆಳಗ್ಗೆ ಒಂದು ಶೋ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಶೋ ಹೋಗಿ ಮತ್ತೆ ಸಂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರೋರು ಮೈಸೂರು ಬಂದ್ರೆ. ಮಿಲನ ಗೊತ್ತಿದ್ದರ ವಿಚಾರ ಇವತ್ತು ಈ ಶೋನಲ್ಲಿ ಮಾತಾಡ್ತಿದ್ದಾರೆ. ಕೃಷ್ಣ ಅಂದ್ರೆ ಹೌ ಸ್ಪೆಷಲ್ ಇವತ್ತು ನಮ್ಮ ಎಪಿಸೋಡ್ ಅಂದ್ರೆ ಹೇಳಿ ಗೋ. ಸೊ ಅದು ಕನ್ನಡ ಸಿನಿಮಾನೇ. ಸೊ ನನ್ನನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ, ನಾನು ತರಲೆ ಅಂತ ಚಿಕ್ಕ ಹುಡುಗ ಇದ್ದಾಗ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋರು. ಬೆಳಗ್ಗೆ ಒಂದು ಶೋ ಹೋಗಿರೋರು, ಮಧ್ಯಾಹ್ನ ಒಂದು ನಂದಿನಿ ಸೌಮ್ಯ ಇಬ್ರು ಜೊತೆ ಕರ್ಕೊಂಡು ಹೋಗೋರು. 3 ಶೋ ಮುಗಿಸ್ಕೊಂಡು ರಾತ್ರಿ ಬರೋರು ಮನೆಗೆ. ಅಜ್ಜಿ ಬಂದಾಗ್ಲೇ ಆಗ್ಲಿ, ನಮ್ಮ ಮಾವ ಬಂದಾಗ್ಲೂ ಆಗ್ಲಿ. ಇಬ್ರು ಸೋದರ ಮಾವಂದಿರು, ಅವರು ಭಯಂಕರವಾಗಿ ಹೌದೌದು. ಈಗ ನಾವು ಊರಿಗೆ ಹೋದ್ರೆ ಫಸ್ಟ್ ಕೂತ್ಕೋತಾರೆ, ಯಾವ್ದು ನಡೀತಿದೆ, ಏನ್ ಮಾಡ್ತಿರ್ತೀರಾ, ಹೆಂಗ್ ತೆಗಿತೀರಾ, ಬಹಳ ಹುಚ್ಚು ಅವ್ರಿಗೆ ಸಿನಿಮಾ. ಎಲ್ಲಕ್ಕಿಂತ ಬ್ಯೂಟಿ ಹೇಳ್ತೀನಿ ಕೇಳಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ಅವರಿಬ್ರು ಮದುವೆ ಆಯ್ತಲ್ಲ, ಮದುವೆ ಹಿಂದೊಂದಿನ ಸಂಗೀತ ಪ್ರೋಗ್ರಾಮು. ಆವಾಗ ಕೃಷ್ಣ ಹಳ್ಳಿ ಮೇಸ್ಟ್ರಿಗೊಂದು ಡ್ಯಾನ್ಸ್ ಹಾಕಿದ್ರು. ಅಲ್ಲ, ಬರೀ ರವಿಚಂದ್ರನ್ ಹಿಟ್ಸೇ ಮಾಡಿದ್ದು, ಸಂಗೀತಕ್ಕೆ ನಾನ್ ಡ್ಯಾನ್ಸ್ ಮಾಡಲ್ಲ ಅಂತಿದ್ರು. ನಾನಂದ್ರೆ ಎಲ್ಲರೂ ಮಾಡ್ತಾ ಇದ್ರು. ಸೊ ಒಂದ್ ಸ್ಪೆಷಲ್ ಇವೆಂಟ್ ನೀವು ಮಾಡ್ಬೇಕು ಅನ್ಸುತ್ತೆ ಅಂತ. ಸೊ ಕಂಡೀಷನ್ನೇ ಅದು, ನಾನು ಬರೀ ರವಿಚಂದ್ರನ್ ಅವ್ರ ಸಾಂಗ್ಸ್ ಮಾತ್ರ ಡ್ಯಾನ್ಸ್ ಮಾಡೋದು ಅಂತ. ಎಲ್ಲಾ ರವಿಚಂದ್ರನ್ ಅವ್ರ ಹಾಡ್ಗಳನ್ನೇ ಪಿಕ್ ಮಾಡಿ ಮಾಡಿದಂತದ್ದು ಕೊರಿಯೋಗ್ರಫಿ. ರವಿ ಸರ್, ಅದ್ಭುತವಾಗಿರುವಂತ ನಿಮ್ಮ ಹಾರ್ಡ್ ಕೋರ್ ಫ್ಯಾನ್ ಡಾರ್ಲಿಂಗ್ ಕೃಷ್ಣ. ಈಗ ಎಲ್ಲರಿಗೋಸ್ಕರ ಫಸ್ಟ್ ಟೈಮ್ ನಮ್ಮೆಲ್ಲರ ಹಬ್ಬದ ಡಿಮ್ಯಾಂಡ್ ಇಲ್ಲ ಅನ್ನಕ್ಕಾಗಲ್ಲ ನೀವು, ಬಿಕಾಸ್ ನಂಗೆ ಗೊತ್ತು ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ. ಹಳ್ಳಿ ಮೇಷ್ಟ್ರು ಸಾಂಗ್, ಹಳ್ಳಿ ಮೇಷ್ಟ್ರು ಸಾಂಗ್ ಅದನ್ನ ಹೇಳ್ತೀರಿ. ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ನಾನೀಗ. ಕಮಾನ್, ಸ್ಪೆಷಲ್ ಹಳ್ಳಿ ಮೇಷ್ಟ್ರ ಇದನ್ನ ಆಡ್ತಾ ಇರ್ತೀನಿ, ರಾಮಾಚಾರ್ಯ ಆಡ್ತಾ ಇರ್ತೀನಿ. ಯಾವ್ದು? ಕೆನೆ ಮೇಲೆ ಸೇಬಿದೆ, ಅಲ್ಲೇ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲ್ಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ಅವ್ರಿಗೆ ಬರೀ ರವಿಚಂದ್ರನ್ ಅವ್ರ ಸಾಂಗ್ಸ್ ಮಾತ್ರ ಬರೋದು, ನಾನು ನೋಡಿರೋ ಹಂಗೆ ಬಹಳ ಇಷ್ಟ. ಇನ್ಫ್ಯಾಕ್ಟ್ ನಿನ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನು ಅಂದ್ರೆ ಲವ್ ಮಾಕ್ಟೇಲ್ ಸಿನಿಮಾ ಗೆದ್ದಿದ್ದಾಗಲೂ ಜನ ಇಷ್ಟಪಟ್ಟಿದ್ದಲ್ಲ. ಆ ಸಿನಿಮಾ ನೋಡಿ ರವಿ ಸರ್ ನನಗೆ ಫೋನ್ ಮಾಡಿ 10 ನಿಮಿಷ ಮಾತಾಡಿದ್ರು. ಆ ಅಪ್ರಿಸಿಯೇಷನ್ ನನಗೆ ಬಹಳ ಅಂದ್ರೆ ಬಹಳ ಖುಷಿ. ಇವರಿಬ್ಬರ ಮಧ್ಯೆ ಒಬ್ಬರಿಗೆ ತುಂಬಾ ಚೆನ್ನಾಗಿ ಒಗ್ಗಿರೋದು, ಇನ್ನೊಂದು ಒಗ್ಗದೇ ಇರೋದು ಏನಪ್ಪಾ ಅಂದ್ರೆ ಡ್ಯಾನ್ಸ್ ಮಾಡೋ ವಿಚಾರ. ಮಿಲನ ಚಿಕ್ಕ ವಯಸ್ಸಿಂದ ಅದ್ಭುತವಾಗಿರುವಂತಹ ಕ್ಲಾಸಿಕಲ್ ಡ್ಯಾನ್ಸರ್, ಭರತನಾಟ್ಯ ಮತ್ತು ಬೇರೆ ಎಲ್ಲ ಪ್ರಕಾರವನ್ನ ಆಕೆ ಮಾಡಬಲ್ಲರು. ಚಿಕ್ಕ ವಯಸ್ಸಲ್ಲೇ ಕೊರಿಯೋಗ್ರಾಫ್ ಮಾಡೋ ರೇಂಜ್ಗೆ ಮಿಲನ ಯಾವಾಗ್ಲೂ ರೆಡಿ ಆಗಿದ್ರು. ಕರೆಕ್ಟ್ ಅಲ್ಲ ವಿನರ? ಎಲ್ಲೆಲ್ಲ ಇನ್ಫಾರ್ಮೇಶನ್. ಯು ಆರ್ ಲೈಕ್ ದಟ್, ಶಿ ಇಸ್ ಲೈಕ್ ದಟ್. ನಮ್ಮ ಎಪಿಸೋಡ್ ಹಂಗೆ ಇರುತ್ತಮ್ಮ ಯಾವಾಗಲೂ. ಆದ್ರೆ ಡಾರ್ಲಿಂಗ್ ಕೃಷ್ಣ ಜಪ್ಪಯ್ಯನೂ ಡ್ಯಾನ್ಸ್ ಮಾಡಲ್ಲ ಮನುಷ್ಯ. ನಂಗೆ ಗೊತ್ತಿರಂಗೆ ಡಾರ್ಲಿಂಗ್ ಕೃಷ್ಣ ಹಾಸನದಲ್ಲಿ ಯಾವ ಸ್ಕೂಲ್ ಅದು? ಸಾವಿತ್ರಿ ಸ್ಕೂಲ, ಸಾವಿತ್ರಿ ಕಾನ್ವೆಂಟ್, ಹೌದ್ ತಾನೆ? ಅಲ್ಲೊಂದು ಡ್ಯಾನ್ಸ್ ಮಾಡಿದ್ದು ನನಗೆ ಗೊತ್ತಿರೋ ಪ್ರಕಾರ. ಏನೋ ಅದೇನದು ಇಂಗ್ಲಿಷ್ ಸಾಂಗ್ ಒಂದು ರಿಂಗ ರಿಂಗ ರೋಸಸ್, ಮತ್ತೆ ಇನ್ನೊಂದು ವಾಕಿಂಗ್ ಆಲ್ ದ ಡೇ, ವಾಕಿಂಗ್ ಆಲ್ ದ ಡೇ, ರನ್ನಿಂಗ್ ಆಲ್ ದ ಡೇ, ರನ್ನಿಂಗ್ ಆಲ್ ದ ಡೇ, ವಾಕಿಂಗ್ ಆಲ್ ದ ಡೇ ಏನಾಯ್ತು. ಅದು ಬಿಟ್ರೆ ಇನ್ ಯಾವತ್ತೂ ಲೈಫಲ್ಲಿ ಸ್ಟೆಪ್ ಹಾಕಿಲ್ಲ. ಬೆಳಗ್ಗೆ ತಾನೇ ಯಾರೋ ಡೈರೆಕ್ಟರ್ ಕಾಲ್ ಮಾಡಿದ್ರು, ಮೊನ್ನೆ ಶುಗರ್ ಫ್ಯಾಕ್ಟರಿ ಡೈರೆಕ್ಟರ್ ದೀಪಕ್ ಅವ್ರು ಫೋನ್ ಮಾಡಿದ್ರು. 3 days ಶೂಟ್ ಇತ್ತು. ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಕೃಷ್ಣ, ಅದ್ಭುತವಾಗಿ ಡ್ಯಾನ್ಸ್. ನನಗ್ ನಗು. ಆಮೇಲೆ ಇವ್ರು ಫೋನಲ್ಲಿ ಮಾತಾಡ್ಬೇಕಾದ್ರೆ ಸ್ಟೆಪ್ಸ್ ಹಾಕದ್ ಬರುತ್ತೆ, ಅದು ತುಂಬಾ ಕೆಟ್ಟದಾಗಿ ನನಗ್ ತುಂಬಾ. ಬಿಕಾಸ್
ಹಿ ಇಸ್ ಅಂದ್ರೆ ಹಿಲ್ ಟ್ರೈನ್ ಹಿಮ್ಸೆಲ್ಫ್ ವೆರಿ ವೆಲ್. ಈಗ ಸುಮ್ನೆ ಡಾನ್ಸ್ ಮಾಡು ಅಂದ್ರೆ ಕೃಷ್ಣಂಗ್ ಡಾನ್ಸ್ ಮಾಡಕ್ಕಾಗಲ್ಲ, ಬಟ್ ಟ್ರೈನ್ ಮಾಡಿದ್ರೆ ಹೇಳ್ತಾ ಇರ್ತಾರೆ ಅಯ್ಯೋ ನಂಗೆ ಏನು ಬರಲ್ಲ ಅಂತ. ಬಟ್ ಏನಾರು ಅವ್ರ ಜೊತೆ ಇರೋ ಆರ್ಟಿಸ್ಟ್ ಗಳು ಏನಾರು ಇವ್ರು ಮಾತ್ ನಚ್ಕೊಂಡು ಹೋಗಿ ಟೇಕ್ ಮಾಡಿದಾಗ ಇವ್ರು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿರ್ತಾರೆ, ತುಂಬಾ ಎನರ್ಜಿಲಿ ತುಂಬಾ ಸ್ಟೈಲಿಶ್ ಆಗೆಲ್ಲ ಮಾಡ್ತಾರೆ, ಬಟ್ ಅದರ್ವೈಸ್ ಮಾಡಕ್ ಬರಲ್ಲ ಅವ್ರಿಗೆ. ಬಟ್ ಸಿನಿಮಾದಲ್ಲಿ ನಾವು ನೋಡಿದಾಗ ಹಂಗ ಅನ್ಸಲ್ಲ, ಅಂದ್ರೆ ವೆರಿ ಗುಡ್ ಗೊತ್ತಾ, ಇವನ್ ಡಾರ್ಲಿಂಗ್ ಸಾಂಗ್ ಆಗ್ಲಿ, ಚಾರ್ಲಿ ಆಗ್ಲಿ, ಎಲ್ಲ ನೋಡಿ ಡ್ಯಾನ್ಸರ್ ಗುರು ಲೈಕ್ ಡ್ಯಾನ್ಸ್. ದೀಪಕ್ ಅವರು ತುಂಬಾ ಹೊಗಳ್ತಾ ಇದ್ರು, ತುಂಬಾ ಚೆನ್ನಾಗ್ ಬಂತು ಸರ್ ಸಾಂಗ್ ಹಂಗೆ ಹಿಂಗೆ ಅಂತ. ಇವ್ರೇನ್ ಮಾಡ್ಬಿಟ್ರು, ಫೋನ್ ತೆಗೆದು ನನಗ್ ಕೊಟ್ಬಿಟ್ರು, ಕೇಳು ಕೇಳು ಗೊತ್ತಾಗ್ಲಿ ನಿಂಗೆ ನಾನು ಫೋನಲ್ಲಿ ಮಾತಾಡಿದ್ರೆ ಯಾವಾಗ್ಲೂ ನಮ್ಮ ಇಬ್ರು ಅಷ್ಟೇ ಸ್ಪೀಕರ್ ಅಲ್ಲೇ ಇರುತ್ತೆ, ಹಿಂಗ್ ಇಟ್ಕೊಳ್ಳೋದೇ ಇಲ್ಲ. ಇಬ್ರು ಹಿಂಗ್ ಮಾತಾಡಲ್ಲ, ಯಾರ್ದಾರ ಕಾಲ್ ಆಗ್ಲಿ ಸ್ಪೀಕರ್ ಅಲ್ಲೇ ಮಾತಾಡೋದು ನಾವು. ಸೊ ನಾನು ಯಾರ ಜೊತೆ ಮಾತಾಡ್ತೀನಿ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಏನ್ ಮಾಡ್ತಾರೆ ನನಗೆ ಗೊತ್ತಿರುತ್ತೆ. ಸೀಕ್ರೆಟ್ ಹೇಳ್ಬಿಟ್ರೆ ಇನ್ ಜನ ಫೋನ್ ಮಾಡೋರು ಗೊತ್ತಾಗ್ಬಿಡುತ್ತೆ. ಈಗ ಓಕೆ ನಾನು ಫೋನ್ ಮಾಡ್ಬೇಕಾದ್ರೆ ಮಿಲನ ಕೆಡಿಸ್ಕೊತಿದ್ದಾರೆ, ಫೋನ್ ಮಾಡ್ಬೇಕಾದ್ರೆ ಕೃಷ್ಣ ಮೇ ಬಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು, ಬಟ್ ಹಂಗೆ ಇರುತ್ತೆ. ಜೊತೆಲಿದ್ರೆ ಮಾತ್ರ ಜೊತೆಲಿದ್ರೆ ನಾನು 100% ಸ್ಪೀಕರ್ ಆನ್ ಮಾಡಿರ್ತೀವಿ. ಒಬ್ರು ಒಂದ್ಸಲ ಇಂಟ್ರಾವರ್ಟ್, ಇನ್ನೊಬ್ರು ಎಕ್ಸ್ಟ್ರಾವರ್ಟ್, ಹಂಗ್ ನೋಡಕ್ ಹೋದ್ರೆ ಅಂದ್ರೆ ಮಿಲನ ತುಂಬಾ ಚೆನ್ನಾಗಿ ಜಲ್ಲಾಗ್ಬಿಡ್ತಾರೆ, ಪರಿಚಯ ಇರಬೇಕು ಅಂತೇನಿಲ್ಲ, ಟಕ್ಕಂತ ಮಾತಾಡ್ತಾರೆ, ಅವ್ರು ನೋಡಿದ ತಕ್ಷಣ ಮಾತಾಡ್ಸ್ಬೇಕು ಅನ್ಸುತ್ತೆ. ಬಟ್ ಕೃಷ್ಣ ಅಷ್ಟು ಈಸಿ ಅಲ್ಲ, ಆಪೋಸಿಟ್ ಅವರು, ಫುಲ್ ಆಪೋಸಿಟ್ ಏನೋ, ಅದಕ್ಕೆ ಹೇಳಿದ್ರು ಇಂಟ್ರಾವರ್ಟ್ ಎಕ್ಸ್ಟ್ರಾವರ್ಟ್ ಅಂತ. ಸೊ ಹಾಗಾಗಿ ನಿಮ್ಮನ್ನ ಪಳಗಿಸೋದು, ನಿಮ್ ಜೊತೆ ಮಾತಾಡೋದು ಅಷ್ಟು ಈಸಿ ಅಲ್ಲ. ಬಟ್ ನೀವಿಬ್ರು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಾ? ಹೌದು ಜೊತೆ ಇಲ್ಲ, ನಾವು ಇಬ್ರು ಒಟ್ಟಿಗೆ ಇದ್ದಾಗ ತುಂಬಾ ಮಾತಾಡ್ತೀವಿ. ಎಲ್ಲಾ ವಿಷಯನೂ ನನ್ನ ಹತ್ರನೇ ಹೇಳ್ಕೊತಾರೆ ಅನ್ಸುತ್ತೆ, ಅಂದ್ರೆ ನನ್ನ ಜೊತೆ ನಾನಲ್ಲ, ಎಲ್ಲರೂ ಅಷ್ಟೇ. ಎಲ್ಲರೂ ಮಿಲನ ಅಂದ್ರೆ ಆರಾಮಾಗಿ ಓಪನ್ ಆಗ್ಬಿಡ್ತಾರೆ, ಮಾತಾಡ್ತಾರೆ ಹಂಗೆ. ಮದುವೆ ಆದ ನಂತರದಲ್ಲಿ ಈ 8 ತಿಂಗಳು 9 ತಿಂಗಳು ಏನಿದೆ, ಏನಾದ್ರೂ ನಿಮ್ಗೆ ಮದುವೆ ಆಗಿದೆ, ಡಿಫ್ರೆನ್ಸ್ ಇದೆ ಅಂತ ಏನಾದ್ರು ಚೇಂಜ್ ಅನ್ಸ್ತಿದ್ಯಾ, ಇಲ್ಲ ಹೆಂಗಿದೀವಿ ಹಂಗೆ ಇದ್ಕೊಂಡ್ಬಿಡಿಯಪ್ಪ ನಾವು ಇಬ್ರು ಅಂತ ಅನ್ಸುತ್ತಾ ನಿಮ್ಮಿಬ್ಬರಿಗೂ? ಏನು ಚೇಂಜ್, ನನಗಂತೂ 1% ಚೇಂಜ್ ಇಲ್ಲ, ಒಂದು ಚೂರು ಚೇಂಜ್ ಇಲ್ಲ, ಸೇಮ್ ಮುಂಚೆ ಹೆಂಗಿದ್ವಿ ಹಂಗೆ ಇದೀವಿ. ಡೆಫಿನೆಟ್ಲಿ ಏನು ಅನ್ಸಿಲ್ಲ, ಜಸ್ಟ್ ದಟ್ ಇವಾಗ ಮುಂಚೆ ನಾನ್ ನಮ್ಮೂರ್ಗೆ ಹೋಗ್ತಿದ್ದೆ, ಕೃಷ್ಣ ಮೈಸೂರ್ಗೆ ಹೋಗ್ತಿದ್ರು, ನಾನು ಹಾಸನ್ಗೆ ಹೋಗ್ತಿದ್ದೆ. ಇವಾಗ ಇಬ್ರು ಜೊತೆಲಿ ಅಲ್ಲೋ ಇಲ್ಲೋ ಎಲ್ಲೋ ಅದೊಂದು ಡಿಫ್ರೆನ್ಸ್ ಆಗಿದೆ ಅಷ್ಟೇ. ಬಟ್ ಮದುವೆ ಆಗಿ ಮೊದಲನೇ ವರ್ಷ ಎಲ್ಲಾ ಹಬ್ಬಗಳು ಕೂಡ ಸಾಮಾನ್ಯವಾಗಿ ಮಿಲನ್ ಅವ್ರ ಮನೇಲಿ ನಡೆಯುತ್ತೆ. ಬಿಕಾಸ್ ಹೆಂಡತಿ ಮನೇಲಿ ಯಾವಾಗ ಕರೀತಿರ್ತಾರೆ ಅಳಿಯನ್ನ, ಚೆನ್ನಾಗಿ ಉಪಚಾರ ಚೆನ್ನಾಗಿ ಮಾಡ್ತಿರ್ತಾರೆ. ಅಲ್ಲೋದ್ರಂತೂ ಇವ್ರ ಮನೆಗೆ ಹೋದ್ರಂತೂ ಚೆನ್ನಾಗಿ ಊಟ ಹಾಕ್ತಾರೆ, ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಮಗಳಿಗೂ ಅದೇ ಬುದ್ಧಿ ಬಂದಿದೆ, ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಪ್ರತಿ ದಿನಾನು ನನಗೆ ಹೆಂಗೆ ಅಂದ್ರೆ ಸ್ಪೆಷಲ್ ಆಗಿ ಏನಾರು ಮಾಡ್ಬೇಕು ಅಂತ ಮನೇಲಿ ಅದೇ ಇದ್ದಂತಂದ್ರೆ ಬಂದು ಇದೇ ಮಾಡಿದ್ದೀನಿ ಅಂತ ಹೇಳ್ತಾರೆ, ನಂಗೆ ದಿನಾ ಸ್ಪೆಷಲ್ ಮಾಡು ಅಂತ. ನಾನು ಎಲ್ಲರಿಗೂ ಗೊತ್ತಿರೋ ವಿಚಾರ ಹೇಳ್ತೀನಿ, ಅವ್ರ ಮನೇಲಿ ಏನ್ ನಡೆಯುತ್ತೆ ಅಂತ. ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ಆಗೋ ತನಕ ಯಾರಾದ್ರೂ ಮಿಲನನ್ನ ಗೋಳಿಕೊಳ್ಳೋದು, ರೇಗ್ಸೋದು ಯಾರಾದ್ರೂ ಮಾಡ್ತಿದ್ರೆ ಪ್ರತಿ ಹಂತದಲ್ಲೂ, ಸುಮ್ಮನೆ ಲೈಫಲ್ಲಿ ಯಾವತ್ತೂ ಊಟನೇ ಮಾಡಿಲ್ಲ, ಸುಮ್ಮನೆ ಲೈಫಲ್ಲಿ ಏನಾದ್ರು ಮಾಡ್ಕೊಟ್ಟಾಗ ಸುಮ್ಮನೆ ತಿಂದಿಲ್ಲ, ಬರೀ ರೇಗ್ಸೋದೆ. ಕರೆಕ್ಟ್ ಅಲ್ಲ? ಕಾಲ್ ಎಳೆದು ಬಟ್ ಐ ಟೆಲ್ ಯು, ಯಾರಾದ್ರೂ ಬೇರೆ ಹೆಣ್ಮಕ್ಳಾಗಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೇನೋ, ಈ ಹೆಣ್ಮಗಳು ಲೈಫಲ್ಲಿ ಬೇಜಾರು ಮಾಡ್ಕೊಳ್ಳಲ್ಲ. ಹೌ ಸ್ಪೋರ್ಟಿವ್ ಯು ಆರ್? ಗೊತ್ತವ್ರಿಗೆ ಮಾಮೂಲಿ ಸ್ಪೋರ್ಟಿವ್ ಇಲ್ಲ, ಐ ಮೀನ್ ಜನರಲಿ ಐ ಆಮ್ ವೆರಿ ಸ್ಪೋರ್ಟಿವ್, ಬಟ್ ತುಂಬಾ ಡಿಗ್ನಿಫೈಡ್ ಆಗಿ ಹೇಳಿದ್ರೆ ನಂಬಲ್ಲ. ಆಗ ಹಿಂಗೆ ಉಲ್ಟಾ ಮಾತಾಡ ಕರೆಕ್ಟ್ ಆಗಿದ್ದಾನೆ ಅವನು ಅಂತ. ಇಲ್ಲ ಚೆನ್ನಾಗಿದೆ, ಅಂದ್ರೆ ಎಸ್ಪೆಷಲಿ ಫುಡ್ ಎಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ, ಅದೆಲ್ಲ ಇದೆ. ಆಮೇಲೆ ನಾನು ಹಿಂಗೆ ಮೊನ್ನೆ ನಮ್ಮಮ್ಮ ತುಂಬಾ ಸರ್ಪ್ರೈಸ್ ಆಗೋದ್ರು. 8:30 ಬಂದು ಏನಾದ್ರು ಮಾಡು ಅಂದ ತಕ್ಷಣ ನಾನು ಮಾಡ್ದೆ. ನಮ್ಮಮ್ಮಂಗೆ ಒಂಥರ ಪರಮಾಶ್ಚ, ನನ್ ಮಗಳು ಈ ತರ ಎಲ್ಲ ಅಂದ್ರೆ 8:30 9 o'clock ಅಲ್ಲಿ ಯಾರು ಕುಕಿಂಗ್ ಸ್ಟಾರ್ಟ್ ಮಾಡಲ್ಲ ಅಲ್ವಾ, ನಾವು ಡಿನ್ನರ್ ಟೈಮ್ 8:30 ಮುಗಿಸ್ತೀವಲ್ವಾ. ಸೊ ಅವಾಗ ನಾನು ಮಾಡಿ ಕೊಟ್ಟೆ ಅಂತ ಅವ್ರಿಗೊಂಥರ ಪರಮಾಶ್ಚರ್ಯ. ನಾವ್ ಬೇರೆ ಯಾವ ಹೆಂಗಸರಾದ್ರೂ ಮಾಡ್ತಿರ್ಲಿಲ್ಲ ಅಂತ ನಮ್ಮ ಅಮ್ಮಂಗೆ ಆತರ ಫೀಲಿಂಗ್. ನಮ್ಗೆ ಅನ್ಸಿರ್ಬೋದಲ್ಲ, ಮನೇಲಿ ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿದ್ದಾರೆ, ಆರಾಮ ಮಾಡ್ಕೊಡ್ತಾರೆ, ಕೂತ್ಕೊಂಡು ಆರಾಮಾಗಿ ತಿನ್ನೋದು ಅಂತ ನಾವು ಅನ್ಕೋತಿರ್ತೀವಿ. ಆದ್ರೆ ಇವ್ರ ಮನೆ ಸ್ಥಿತಿ ಹಂಗಲ್ಲ. ಮಿಲನ ಪ್ರತಿದಿನ ಬೆಳಗ್ಗೆ ಏನೇನ್ ಬೇಕು ಅಡುಗೆ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಇದೆಲ್ಲ ನಡೆಯುತ್ತೆ ಅನ್ನೋದಿದೆಯಲ್ಲ. ತರಕಾರಿ ತರೋದಾಗ್ಬೋದು, ನಾನು ಹೇಳ್ತೀನಿ ಏನಕ್ಕೆ ಹೋಗ್ತೀಯಾ, ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ ಅಂತ. ತರಕಾರಿ ಎಲ್ಲದಕ್ಕೂ ಅದೊಂದು ಎಂತೂಸಿಯಾಸಮ್ ಇದೆ. ಇಳಿದು ಹೋಗ್ತಾ ಇರ್ತಾರೆ, ಎಲ್ಲ ಹಿಂಗೆ ಜನ ತಿರ್ಗಿ ನೋಡ್ತಿರ್ತಾರೆ, ಇರಮ್ಮ ಯಾಕೆ ಹೋಗ್ತೀಯ ಅಂತ. ಮೊನ್ನೆ ಹೈದರಾಬಾದಲ್ಲಿ ಸೈಮಾ ಅವಾರ್ಡ್ಸ್, ಅವ್ರ ಮದುವೆ ಆದ್ಮೇಲೆ ಅವರಿಬ್ಬರನ್ನೂ ಕೂಡ ಸೈಮಾ ಅವಾರ್ಡ್ಸ್ ಗೌರವಿಸಿದೆ ಅಂದಾಗ ನನ್ನನ್ನು ಒಳಗೊಂಡ ಒಬ್ಬ ಅಭಿಮಾನಿಯಾಗಿ ನಾನು ಬಹಳ ಖುಷಿ ಪಟ್ಟಿದ್ದೀನಿ. ಬಿಗ್ ಕಂಗ್ರಾಚುಲೇಷನ್. ಹೌ ಸ್ಪೆಷಲ್, ಮದುವೆಯಾಗಿ ಗಂಡ ಹೆಂಡ್ತಿರಾಗಿ ವೇದಿಕೆ ಮೇಲೆ ಹೋಗಿ ಒಂದು ಅವಾರ್ಡ್ ಫಂಕ್ಷನ್ ಇಬ್ಬರಿಗೂ ಅವಾರ್ಡ್ ತಗೊಂಡಿದ್ದು ಹೇಗೆ ಅನಿಸ್ತು? ಅವಾರ್ಡ್ಗಿಂತ ದೊಡ್ಡದು ಜನ ಇಷ್ಟಪಡೋದು. ಜನನೇ ಇಷ್ಟಪಟ್ಟಾಗ ನಮ್ಗೆ ಆಲ್ರೆಡಿ ಅವಾರ್ಡ್ ಆಗೋ ಸಿಕ್ಬಿಟ್ಟಿತ್ತು. ಸೊ ಇದಂಗೆ ಅಂದ್ರೆ ಎಲ್ಲ ಕೊಟ್ಟಿದ್ರೆ ಇನ್ನೊಂದೇನೋ ಒಂದು ಪ್ರೂಫ್ ತರ ಇದೊಂದು ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಅಷ್ಟು ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ ಬಂದಿರ್ತಾರೆ,
ಸೊ ನಾವು ಒಂದು ಕನ್ನಡ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಅವಾಗ ಅವಾರ್ಡ್ ಇಸ್ಕೊಳ್ಳುವಾಗ ಒಂದು ಪ್ರೌಡ್ ಫೀಲ್ ಮಾಡ್ತಾ ಇದ್ವಿ, ಇಲ್ಲ ಏನೋ ಒಂದು ಮಾಡಿದೀವಿ ಅಂದ್ರೆ ವಿ ನೋ ವಿ ಡಿಸರ್ವ್ ಇಟ್, ಅದಕ್ಕೆ ತಗೋತಾ ಇದೀವಲ್ಲ ಅಂತ ಖುಷಿ. ಜನ ಇಷ್ಟಪಟ್ಟಿದ್ದಾರೆ, ಅದನ್ನ ನಮ್ಗೆ ಬರ್ತಾ ಇದೆ. ಸೊ ಅವೆರಡೂ ಆಗ್ಬೇಕು ಯಾವತ್ತು ಕಾಂಬಿನೇಷನ್. ಈಗ ಒಂದು ಸ್ಪೆಷಲ್ ಹೇಳ್ತಾರೆ ಮಿಲನ, ಅವಾರ್ಡ್ ತಗೊಂಡಾಗ ಯಾರು ಬಂದು ವಿಶ್ ಮಾಡಿದ್ರು ಅಂತ ಪ್ಲೀಸ್. ಅಲ್ಲಿ ಫೋಟೋ ಸೆಷನ್ ಮಾಡ್ತಾ ಇದ್ರು, ಯಾರ್ಯಾರು ಅವಾರ್ಡ್ಸ್ ಬಂದಿದ್ದಾರೆ. ಸೊ ನಾನು ಕೃಷ್ಣ ಅವಾರ್ಡ್ ತಗೊಂಡು ಬರ್ತಾ ಇದ್ವಿ, ಇವರು ಫೋಟೋ ತಗೊಳಕ್ ಹೋಗ್ತಾ ಇದ್ರು. ಸೊ ಅಲ್ಲು ಅರ್ಜುನ್ ಅವ್ರು ಬಂದ್ಬಿಟ್ಟು ನನಗೂ ಕೃಷ್ಣ ಅವ್ರಿಗೂ ವಿಶ್ ಮಾಡಿದ್ರು, ಒಂಥರ ಖುಷಿ ಆಯ್ತು. ಸಾಮಾನ್ಯವಾಗಿ ಈ ತರ ಮದುವೆ ಆಗಿ ಹೆಣ್ಮಗಳು ನಮ್ಮ ಮನೆಗೆ ಬಂದು ಅಂದಾಗ ಲಕ್ಷ್ಮಿ ಬಂದ್ಲು ಅಂತ ಇದು ಮಾಡ್ತೀವಿ. ಆಕೆ ಎಂಟ್ರಿ ಕೊಟ್ಮೇಲೆ ಏನ್ ಚೇಂಜ್ ಆಯ್ತು ಅನಿಸ್ತು? ಈಗ ಅವಾರ್ಡ್ ಬಂತು ಅಫ್ಕೋರ್ಸ್, ಇಲ್ಲ ಅಂತ ಸಮಥಿಂಗ್ ಯು ಫೆಲ್ಟ್ ಓ ನನ್ನ ಲೈಫ್ ಏನೋ ಚೇಂಜ್ ಆಗ್ತಾ ಇದೆ, ಎಲ್ಲ ಪಾಸಿಟಿವ್ ಆಗ್ತಾ ಇದೆ, ಆ ಥರದ್ದೇನು ಅನಿಸ್ತಾ? ಇಲ್ಲ ಅಂದ್ರೆ ನಾವು ಇಬ್ರು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಸಿನಿಮಾಗಳಿತ್ತು ನನ್ನ ಕೈಯಲ್ಲಿ. ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅದಾದ್ಮೇಲೆ ದಬ 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 ಅಂತ ಫ್ಲಾಪ್ಗಳಾಯ್ತು. ಸೊ ಜೊತೆಲೇ ಇದ್ರು ಆಗುವೆ. ಸೊ ಅದಾದ್ಮೇಲೆ ನಾವೇ ಡಿಸೈಡ್ ಮಾಡಿ ಒಂದು ಸಿನಿಮಾ ಅಂತ ಮಾಡ್ತೀವಿ, ಇಬ್ರು ಒಟ್ಟಿಗೆ ಗೆಲ್ತೀವಿ. ಸೊ ಅದಾದ್ಮೇಲೆ ಮದುವೆ ಆಗ್ತೀವಿ, ಎಲ್ಲ ಪಾಸಿಟಿವ್ ಆಗ್ತಾ ಬರುತ್ತೆ. ಬಟ್ ಏನಂದ್ರೆ ಅದ್ರ ಬ್ಯೂಟಿ ಏನಂದ್ರೆ ಅಷ್ಟು ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಆ ಮನಸ್ಥಿತಿನೇ ಆ ಕಡೆ ಒಂಚೂರು ಡೈವರ್ಟ್ ಆಗಿದೆ. ಅವ್ನು ಹುಡುಗನ ಜೊತೆ ಇರಬೇಕು ನಾನು ಅನ್ನೋದಿದೆಯಲ್ಲ, ಅದು ಗ್ರೇಟ್. ನನಗೆ ಗಂಡನಾಗಿ ಕೃಷ್ಣ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ, ಹೆಂಡತಿಯ ಒಂದು ಕನಸು, ಆ ಕನಸನ್ನೇ ನನಸು ಮಾಡೋದಕ್ಕೆ ಗಂಡ ಪಟ್ಟಿರೋ ಮಗದೊಂದು ಎಫರ್ಟ್ ಇದೆಯಲ್ಲ, ಅದು ಅವ್ರ ಮದುವೆ. ಹಿಂಗೆ ಆಗಬೇಕು ಅನ್ನೋ ಮಿಲನ ಕನಸು, ಹಂಗೆ ಮಾಡ್ತೀನಿ ಕಣೋ ಅಂತ ಅವ್ರು ಹೇಳೋ ಮಾತು. ದಿಸ್ ಇಸ್ ಸಿಂಪ್ಲಿ ವಾವ್. ಅಂದ್ರೆ 7 ವರ್ಷ ನಾವು ಏನು ಸೆಲೆಬ್ರೇಟ್ ಮಾಡಿರ್ಲಿಲ್ಲ, ಏನು ಎಲ್ಲೂ ಹೋಗಿರ್ಲಿಲ್ಲ, ಬರೀ ಒಂದು ಸಕ್ಸಸ್. ನಾನು ಫಸ್ಟ್ ಹೇಳ್ಬಿಟ್ಟಿದ್ದೆ, ಒಂದು ಹಿಟ್ ಕೊಟ್ಬಿಟ್ಟು ಮದುವೆ ಆಗೋಣ ಅಂತ. ಜನ ಎಂಥ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಅಲ್ಲಿ ನಡ್ಕೊಂಡ್ಬಂದು ಅವ್ರಿಗೆ ವಿಶ್ ಮಾಡ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಸ್ಟಾರ್ ಹೀರೋಯಿನ್ಗಳಿಂದ ಹಿಡಿದು ಡೈರೆಕ್ಟರ್ಸ್ಗಳಿಂದ ಹಿಡಿದು. ನಿಮ್ಮ ಮಾರ್ಕ್ ಏನು ಇಂಡಸ್ಟ್ರಿಲಿ ಅಂತ ಜನ ಅವತ್ತು ನೋಡ್ಬಿಟ್ರು, ನಾನು ವಿಟ್ನೆಸ್ ಮಾಡಿದ್ದೀನಿ. ಅಲ್ಲ, ಅವ್ರ ಪ್ರೀತಿ ಅಷ್ಟೇ. ನಮ್ಮ ಬಂದ ವಿಶ್ ಮಾಡಬೇಕು ಅನ್ನೋದು, ನಮ್ಮ ಇದಕ್ಕೆ ಇವೆಂಟ್ ಬರಬೇಕು ಅನ್ನೋದು ಪ್ರೀತಿ ಅವ್ರದ್ದು. ತುಂಬ ಖುಷಿ ಆಯಿತು. ಅಲ್ಲೆಲ್ಲ ಇವ್ರುಗಳ ಅಂದರೆ ಆಲ್ ಸ್ಟಾರ್ಸ್ ಬಂದು ವಿಶ್ ಮಾಡಿ. ಏನು ಎಕ್ಸ್ಚೇಂಜ್ ಆಗ್ತಾ ಇತ್ತು? ಮಧ್ಯೆ ಮಾತಾಡ್ತಿದ್ರಲ್ಲ, ಏನು ಕಮೆಂಟ್ ಮಾಡ್ಕೋತಿದ್ರಿ? ನಮ್ಗೆ ಫುಲ್ ಟ್ರಾಫಿಕ್ ಜಾಮ್ ಆಗೋಗಿದೆ ಅಂತ ನಮ್ಗೆ ಟೆನ್ಷನ್ ಆಗಿದೆ. ಪಾಪ ಎಷ್ಟು ಜನ ಬಂದಿರ್ತಾರೆ, ಹೆಂಗ್ ಬರ್ತಾರೆ ಅಷ್ಟು. ಅಂಡ್ ರವಿ ಸರ್ ಬೇರೆ ಬಂದು ಅರ್ಧದಿಂದ ವಾಪಸ್ ಹೋದ್ರು ಅಂತ ಗೊತ್ತಾಗಿ ಸ್ವಲ್ಪ ಸ್ಟೇಜ್ ಮೇಲೆ ಬೇಜಾರಾಯ್ತು. ಬಟ್ ಅದರ್ವೈಸ್ ಸುಮಾರು ಜನ ದೇ ಮೇಡ್ ಇಟ್, ಬಟ್ ಕೆಲವ್ರು ಬರಕ್ಕಾಗ್ಲಿಲ್ಲ. ಶಿವಣ್ಣ ಅವರು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ನೋಡ್ಕೊಂಡ್ಬಂದ್ರು. ಅವ್ರ ಪ್ರೀತಿ ಅಷ್ಟೇ, ಖುಷಿ ಆಗುತ್ತೆ ಅಷ್ಟು ಪ್ರೀತಿ ಕೊಟ್ಟು ಬರ್ತಾರಲ್ಲ. ಅಂದ್ರೆ ಶಿವಣ್ಣ ಅವ್ರದ್ನಲ್ಲಂತೂ ಅಷ್ಟು ಆ ಚಿಕ್ಕ ವಯಸ್ಸಿನ ಪ್ರೀತಿಯಿಂದ ನೋಡಿರೋಂಥ ಒಬ್ರು ನಟರು. ಸೊ ನಮ್ಮ ಮದುವೆಗೆ ಅಷ್ಟೊಂದು ಎಫರ್ಟ್ ತಗೊಂಡು ಬರ್ತಾ ಇದಾರಲ್ಲ, ಸೊ ಅದು ಗ್ರೇಟ್. ಐ ಥಿಂಕ್ ಈ ಟ್ರಾವೆಲ್ ಅಂದ್ರೆ ನೀವು ಬರೀ ಮಾಲ್ಡೀವ್ಸ್ಗೆ ಹೋಗಿ ಬಂದಿದ್ದಷ್ಟೇ, ಆಮೇಲೆ ಎಲ್ಲೂ ಓಡಾಡಿಲ್ಲ. ಇದೆಲ್ಲ ಹೋಗಿದ್ರಲ್ಲ ನೀವು? ಅಲ್ಲೇ ಲಡಾಖ್ ಹೋಗಿದ್ವಿ, ಶೂಟ್ ಹೋಗಿದ್ವಿ. ಲವ್ ಮಾಕ್ಟೇಲ್ 2 ಮತ್ತೆ ಗೋವಾ ಹೋಗಿದ್ವಿ, ಅದೇನು ಶುಗರ್ ಫ್ಯಾಕ್ಟ್ರಿ ಶೂಟ್ಗೆ. ಸೊ ನಾನು ಶೂಟ್ ಎಲ್ಲ ಔಟ್ಡೋರ್ ಹೋದ್ರೆ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ. ಅದು ನಿಮ್ ಇನ್ವೈಟಾ ಅಥವಾ ನಾನು ಬರ್ತೀನಿ ಅಂತ ಅವರು? ಇಲ್ಲ, ಅಂದ್ರೆ 20 days ಶೂಟ್ ಮಾಡ್ತಾ ಇದ್ರು. ಅದೇನಾಗುತ್ತೆ ಅಂದ್ರೆ, ನಾನು ಒಬ್ಳು ಆರ್ಟಿಸ್ಟ್ ಆಗಿ ನನಗೆ ಹೋದ್ರೆ ಕೆಲಸ ಮಾಡೇ ಅಭ್ಯಾಸ. ಅಂದ್ರೆ ಈಗ ನಾನು ಸಿನಿಮಾ ಮಾಡ್ತಿದ್ದಾಗ ನನಗೆ ಶೂಟಿಂಗ್ ಸೆಟ್ಟಿಗೆ ಹೋಗೋ ಅಭ್ಯಾಸ ಇದೆ, ಸಿನಿಮಾ ಮಾಡ್ತಿಲ್ಲ ಅಂದ್ರೆ ಹೋಗಿ ಕೂತ್ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತೀನಿ, ನಂಗೆ ಸ್ವಲ್ಪ ವಿಯರ್ಡ್ ಫೀಲ್ ಆಗುತ್ತೆ. ಐ ಡೋಂಟ್ ಫೀಲ್ ಲೈಕ್ ಕಮಿಂಗ್. ಅಂಡ್ ಕೆಲಸ ಮಾಡ್ಬೇಕಾದ್ರೆ ನಾನು ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಿರ್ತೀನಿ. ಮನೆ ದೇವರು ಪಿಕ್ಚರ್ ನೋಡಿದ್ಯಾ? ಅದ್ರಲ್ಲಿ ಅವ್ರಿಬ್ರು ಎಷ್ಟು ಪ್ರೀತಿಸ್ತಿರ್ತಾರೆ. ಸಡನ್ ಆಗಿ ಗ್ಯಾಪ್ ಕೊಟ್ಟಾಗ ಏನೋ ಒಂದು ಮಿಸ್ಟೇಕ್ ಆಗೋಗುತ್ತೆ, ಹಂಗಾಗೋಗುತ್ತೆ, ಬೇಕಾ ಬಾ ಅಂತೀನಿ. ಅಲ್ಲ, ಎಲ್ಲದಕ್ಕೂ ಅವ್ರ ಸಿನಿಮಾಗಳ ಎಕ್ಸಾಂಪಲ್ ಕೊಡ್ತಿರ್ತಾರೆ. ಸೊ ಅಲ್ಲಿ ಬೇರೆ 2-3 ಜನ ಹೀರೋಯಿನ್ಸ್ ಇರ್ತಾರೆ ಅಂತೆಲ್ಲ ಸುಮ್ಮನೆ ರೇಗಿಸ್ತಾ ಇರ್ತಾರೆ. ಸೊ ಆದ್ರೂ 20 ದಿನದಲ್ಲಿ 15 ದಿನ ತಳ್ಳಿ 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 ಲಾಸ್ಟ್ 4-5 ದಿನ ಹೋದೆ ನಾನು. ಬಟ್ ಯಾವತ್ತಾರ ಒಂದಿನ ಕಾಡಿದ್ಯಾ ಹಂಗೆ? ಆ ಪೊಸೆಸಿವ್ನೆಸ್ ಇರುತ್ತಲ್ಲ? ನೆವರ್. ನನಗಂತೂ ಆಗಿಲ್ಲ. ಕೃಷ್ಣ ಅವ್ರ ಬಗ್ಗೆ ಅವಾಗಿಂದ ಮಿಲನ್ ಅವ್ರು ಅಂದ್ರೆ ಅವ್ರು ಮಾತಾಡ್ಬೇಕಾರೆ ಈ ಕೃಷ್ಣ ಅವರು ಇದೆಯಲ್ಲ, ನಂಗೆ ಕೇಳಿಸ್ಕೊಳಕ್ ಬಂತಾರ ಆಗುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಮೊನ್ನೆ ಶೂಟಿಂಗ್ ಮಾಡ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು ಇವ್ರ ಹತ್ರ. ಇವರು ನೀವು ಅಂತೀರಾ ನೀವು ಅಂತ ತುಂಬಾ ಸರ್ಪ್ರೈಸಿಂಗ್ ಆಗಿ ಕೇಳಿದ್ರು. ಅಂದ್ರೆ ಸ್ವಲ್ಪ ಸೀನಿಯರ್ ಆರ್ಟಿಸ್ಟೇ, ಅಯ್ಯೋ ನಾವೇ ಹೋಗು ಬಾ ಅಂತ ಮಾತಾಡ್ತೀವಿ, ನೀವು ಅಂತೀರಾ ಅಂತ ತುಂಬಾ ಒಂಥರ ಆಶ್ಚರ್ಯ ಆಯ್ತು ಅವ್ರಿಗೆ. ಆತರ ತುಂಬಾ ಜನಕ್ಕೆ ಇಲ್ಲ. ನಾನು ಸ್ಟಾರ್ಟಿಂಗ್ ಇಂದಾನೆ ಹೇಳ್ಬಿಟ್ಟಿದ್ದೆ, ನೀನು ಅಂತ ಸ್ಟಾರ್ಟ್ ಮಾಡ್ತಿರೋ ಅಮ್ಮ ಒಂದ್ ಸ್ವಲ್ಪ ನೀನು ಅಂತೀಯ ಅದು ನಮ್ಮ ತಾಯಿ ಹೇಳ್ಕೊಟ್ಟಿದ್ರು. ಆಮೇಲೆ ನಾನು ಇಲ್ಲ ನೀವು ಅಂತ ಹೇಳು ಅಂತ ಹೇಳಿ ಅದಾಗ ನೀವು ಅಂತ. ಮದ್ವೆ ಆದ್ಮೇಲೆ ನಂಗೆ ಇದು ಗೊತ್ತಿರ್ಲಿಲ್ಲ ಗುರು, ಸುನಿ ಈ ಬುದ್ಧಿ ಅಥವಾ ಈ ಆಂಗಲ್ ಅಥವಾ ಈ ಒಳ್ಳೆತನ ಅಥವಾ ಈ ಕೆಟ್ಟತನ ಅಥವಾ ಈ ವಿಯರ್ಡು ಅಥವಾ ಈ ಕ್ರೇಜಿನೆಸ್ ಈಗ ಗೊತ್ತಾಯ್ತಲ್ಲ ಅನ್ಸಿದ್ದೇನು? ಎಲ್ಲ ಕೈಂಡ್ ಆಫ್ ಎಲ್ಲ ಗೊತ್ತಿತ್ತು. ಐ ಥಿಂಕ್ ನಾನು ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾರೆ
ಮಿಲನ ಬಂದ ಮೇಲಿಂದ. ಯಾರು ಬೇರೆಯವ್ರು ಹೇಳದ? ಯಾವ ತರ ಚೇಂಜ್? ತುಂಬಾ ಸಾಫ್ಟ್ ಆದೆ, ಕೋಪ ಕಮ್ಮಿ ಆಯ್ತು, ಆಮೇಲೆ ಮನೆಯವ್ರಿಗೆಲ್ಲ ಫೋನ್ ಮಾಡ್ತಿರ್ತೀನಿ, ಊರಿಗೆ ಹೋಗ್ತಿರ್ತೀನಿ, ಮನೆಯವ್ರು ಮೀಟ್ ಮಾಡ್ತಿರ್ತೀನಿ. ಅಮ್ಮ ಒಳ್ಳೆ ರೆಸ್ಪಾನ್ಸಿಬಲ್ ಹಸ್ಬೆಂಡ್ ಸಿಕ್ಕಿದ್ದಾರೆ ಈಗ. ಅಲ್ಲ, ಅವ್ರು ಚೇಂಜ್ ಆಗಿದ್ದಾರೆ. ಬಿಕಾಸ್ ಇಟ್ಸ್ ಗುಡ್, ಸ್ವಲ್ಪ ನಂತರ ಆಗಿದ್ದಾರೆ ಅಂತ ಕಾಣುತ್ತೆ. ಬಿಕಾಸ್ ನಾನು ಎಲ್ರಿಗೂ ಟಚ್ ಅಲ್ಲಿ ಇರ್ತೀನಿ, ಅಂದ್ರೆ ಯಾರನ್ನು ಬಿಡಲ್ಲ. ನನ್ಗೆ ಜಗಳ ಆಡಿ ದೂರ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ ಅಂತೂ ನಾನು ಅಲ್ವೇ ಅಲ್ಲ. ಅದು ಎಷ್ಟೇ ಡಿಫ್ರೆನ್ಸಸ್ ಬಂದ್ರು ಅದನ್ನ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ನಾನು ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಯಾವ ಲೆವೆಲ್ ಕ್ರಿಕೆಟ್ ಅಫ್ಕೋರ್ಸ್ ಸಿನಿಮಾ ಇಲ್ಲ ಅಂದ್ರೆ ಆ ಮನುಷ್ಯ ಕ್ರಿಕೆಟ್ ಅಲ್ಲಿ ಇರ್ತಿದ್ರು ನನ್ನ ಪ್ರಕಾರ, ಇಲ್ಲ ಟೆನ್ನಿಸ್ ಅಲ್ಲಿ ಇರ್ತಿದ್ರು, ಎರಡರಲ್ಲಿ ಒಂದು. ಇವತ್ತಿಗೂ ಮನೇಲಿ ಫ್ರೀ ಇದ್ರೆ ಏನೋ ಕೆಲಸ ಇಲ್ಲ ಅಂದ್ರೆ ಆ ಬ್ಯಾಟ್, ಹೊಸ ಬ್ಯಾಟ್ ಇದ್ರೆ ತಗೊಂತಿರ್ತಾರೆ. ಆ ಹೊಸ ಬ್ಯಾಟ್ ಸೀಸನ್ ಮಾಡ್ತೀನಿ ಅಂತ ಬಾಲಲ್ಲಿ ಹಿಂಗೆ ಟಕ್ 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 ಅಂತ ಇಡೀ ದಿನ ಮನೇಲಿ. ನಿಮ್ಮಿಬ್ರು ಕ್ರಿಕೆಟ್ ಮ್ಯಾಚ್ ನೋಡಿದೀವಿ ನಾವು ನಮ್ಮ ಅಕ್ಕನ ಮನೆಯಲ್ಲಿ. ಈ ಕಡೆ ಕಡೆ ಫನ್ನಿ ನನ್ನ ಜೋಕ್ ಮಾಡಿದ್ರು ಆ ವಿಡಿಯೋದಲ್ಲಿ ಇವರು. ನನಗೆ ಕ್ರಿಕೆಟ್ ಗಂಧನೇ ಗೊತ್ತಿರ್ಲಿಲ್ಲ. ಈ ಡ್ರೀಮ್ 11 ಅಂತ ಒಂದು ಆಪ್ ಇದೆ, ಅದ್ರಲ್ಲಿ ನನಗೆ ಕೃಷ್ಣ ಅವ್ರು ಕ್ರಿಕೆಟ್ ಹೇಳ್ಕೊಟ್ರು. ಕ್ರಿಕೆಟ್ ನೋಡಕ್ ಬಿಡ್ತಿರ್ಲಿಲ್ಲ, ಅಂದ್ರೆ ಚೇಂಜ್ ಮಾಡೋ ಅನ್ನೋದು. ಅದಕ್ಕೆ ಸ್ವಲ್ಪ ಇವಳು ಒಂಥರ ಇದ್ರ ಹುಚ್ಚು, ಬೆಟ್ಟಿಂಗ್ ಹುಚ್ಚು. ಯಾವ್ದಾದ್ರು ತುಂಬಾ ಇದು ನನ್ನ ಹಿಂಗೆ ಎಕ್ಸಾಂಪಲ್ ಬಂತು. ಈಗ ಹೆಂಗೆ ಅಂದ್ರೆ ಕಾರ್ಡ್ಸ್ ಬಹಳ ಇಷ್ಟ, ಅದು ಕಾರ್ಡ್ಸ್ ಆಡ್ತಿರ್ತಾರೆ. ಇಲ್ಲ ಅಂದ್ರೆ ಡ್ರೀಮ್ 11 ಬೆಟ್ಟಿಂಗ್ ಆಡ್ತಿರ್ತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಈಗ ಸ್ಟಾಕ್ ಗುಡ್ ಫುಲ್ ಪಕ್ಕಾ ಬೆಟ್ಟಿಂಗ್ ಹೇಳ್ತಾರೆ. ಇವರಿಬ್ರು ಎಷ್ಟು ಜೀವನನ ಚೆನ್ನಾಗಿ ಏನಂತಾರೆ ವರ್ಡ್ ಅರ್ಥ ಅಲ್ಲ, ಲಿವಿಂಗ್ ಟು ದ ಫುಲ್ಲೆಸ್ಟ್ ಅನ್ಭವಿಸಿದ್ದು. ಈ ಕಡೆ ಸಿನಿಮಾ ಮಾಡ್ತಿರ್ತಾರೆ, ಈ ಕಡೆ ಸ್ಟಾಕ್ ನೋಡ್ತಾ ಇರ್ತಾರೆ, ಈ ಕಡೆ ಕ್ರಿಕೆಟ್ ಬಿಡಲ್ಲ, ಈ ಕಡೆ ಏನೋ ಕಾರ್ಡ್ಸ್ ಆಡ್ತಿರ್ತಾರೆ. ಅಂದ್ರೆ ಏನನ್ನು ಬಿಟ್ಟಿಲ್ಲ. ನಾನ್ ಮಾಡಲ್ಲ ಅದ್ರ ಯಾವ್ದು ಜಾಸ್ತಿ, ನಾನು ಲೆಕ್ಕಾಚಾರ ಇದ್ದೇ ಇರುತ್ತಲ್ಲ. ಬರೀ ಸ್ಟಾಕ್ ಒಂದು ನೋಡ್ತಾ ಇರ್ತೀನಿ, ಇನ್ ಮಿಕ್ಕಿದೆಲ್ಲ ಮಹಾಜನ್ಗಳೇ. ಅವರು BBM ಮತ್ತು MBA ಫೈನಾನ್ಸ್ ಬೇಕಾದ್ರೆ ಯೋಚನೆ ಮಾಡಿ, ಹಣಕಾಸಿನ ವಿಚಾರದಲ್ಲಿ ಹೆಂಗಿದ್ದಾರೆ ಇವರು ಅಂತ. ಇವರು BE, ಇಮ್ಯಾಜಿನ್ ಮಾಡ್ಕೊಳ್ಳಿ, ಟೆಕ್ನಿಕಲ್ಲು ಮತ್ತು ಫೈನಾನ್ಸ್ ಒಟ್ಟಿಗೆ ಸೇರಿದ್ರೆ ಏನೆಲ್ಲ ವಂಡರ್ ಮಾಡ್ಬೋದು ಲೈಫಲ್ಲಿ. ಇವತ್ತು ಬಿಟ್ಬಿಡಮ್ಮ, ಚಿಕ್ಕ ವಯಸ್ಸಲ್ಲೇ ಆ ಮನುಷ್ಯ ಹೇರ್ ಕಟಿಂಗ್ 10 ರೂಪಾಯಿ, ಫುಲ್ ಬೋಳ್ಸಿದ್ರೆ 5 ರೂಪಾಯಿ ಅಂತ 5 ರೂಪಾಯಿ ಬೋಳ್ಸ್ಕೊಂಡು 5 ರೂಪಾಯಿ ಸೇವ್ ಮಾಡಿದ ಮನುಷ್ಯ ಅವತ್ತೇ. ಅಂದ್ರೆ ಇಮ್ಯಾಜಿನ್ ಮಾಡಿ ಯಾವ ಲೆವೆಲ್ಗೆ ಅವ್ರು ಸೇವ್ ಮಾಡ್ಬಿಟ್ಟು ಏನ್ ಮಾಡಿದ್ರು. ಚಾಕ್ಲೇಟ್ ಆಗ್ಲಿ, ಅವತ್ತಿನ ದಿನಕ್ಕೆ 5 ರೂಪಾಯಿ ಹೆಚ್ಚು ಕಮ್ಮಿ, ಇವತ್ತು 500 ರೂಪಾಯಿ ಲೆಕ್ಕ. ಕರೆಕ್ಟ್. ಮತ್ತೆ ಆ ವಯಸ್ಸಿಗೆ ಥಿಂಕಿಂಗ್ ಇರ್ಬೇಕಲ್ವಾ ಅದು. ಅಂದ್ರೆ ಕೃಷ್ಣ ಅವ್ರ ವಿಚಾರಗಳ ಮುಂಚೆ ನನಗೆ ಗೊತ್ತಾಗ್ತಿದ್ದಾಗ ಒಂದೊಂದೇ ನಂಗೆ ತುಂಬಾ ಆಶ್ಚರ್ಯ ಆಗ್ತಿತ್ತು. ಇವ್ರಿಗೆ ಕಾರ್ ಅಥವಾ ಬೈಕ್ ಏನಾದ್ರು ಓಡಿಸ್ತಾ ಇದ್ರೆ, ಎಲ್ಲಾರು ಕೆಟ್ಟೋದ್ರೆ ಸೊ ಇರ್ರೆಸ್ಪಾನ್ಸಿಬಲಿ ಗಾಡಿನಲ್ಲಿ ಎಲ್ಲಿ ಕೆಟ್ಟೋಗುತ್ತೆ ಅಲ್ಲಿ ನಿಲ್ಸ್ಬಿಟ್ಟು ಸ್ಟ್ರೇಟ್ ಆಗಿ ಬಿಟ್ಟು ಮನೆಗೆ ಹೋಗೋದು. ಆಮೇಲೆ ಮಿಕ್ಕಿದ ಅವ್ರ ಮನೆಯವ್ರ ತಲೆ ನೋವು. ಇವಾಗೆಲ್ಲಮ್ಮ ಕ್ರಿಕೆಟ್ ಹುಚ್ಚಿದ್ದಾಗ್ಲೂ 2 ವೀಲರ್ನ ಬಿಟ್ಬಿಟ್ಟು ಕ್ರಿಕೆಟ್ ಆಡ್ಬಿಟ್ಟು ಸೀದಾ ಮನೆಗೆ ಬಂದಿದ್ದುಂಟು, ಆಮೇಲೆ ಹೋಗಿ ಬೈಸ್ಕೊಂಡು ತಗೊಂಡ್ಬಂದಿದ್ದು. ಕೇಳಿ ಅವ್ರು. ಅಲ್ಲ, ಇನ್ನೊಂದು ಇನ್ಸಿಡೆಂಟ್ ಇದೆ ಅಲ್ವಾ, ಬೈಕ್ ಕೀ ಯಾರೋ ಓಡಿಸ್ಕೊಂಡು ಹೋದ್ರು. ನನ್ನ ಪ್ರಾಬ್ಲಮ್ ಏನ್ ಗೊತ್ತಾ, ನನಗೆ ಇಲ್ಲ ಅನ್ನಕ್ ಕೇಳಕ್ ಬರಲ್ಲ. ಈಗ ಯಾರು ಕೇಳಿದ್ರೆ ನೋ ಅನ್ನಕ್ ಬರಲ್ಲ ನನಗೆ. ಅದನ್ನ ಈಗಲೂ ಕಲಿತಾ ಇದೀನಿ, ನೋ ಅನ್ಬೇಕು ಕೆಲವು ಟೈಮ್. ಅದೇ ನನ್ನ ಕೈಲಿ ಹೇಳಿಸ್ತಾರೆ. ಈಗ ಯಾರೊಬ್ರು ವ್ಯಕ್ತಿ ಬರ್ತಾರೆ ಕೃಷ್ಣ ಹತ್ರ, ಸರ್ ಎದುರುಗಡೆ ಮನೆ ಸರ್, ನಾನು RX 100 ಚೆನ್ನಾಗಿದೆ ಸರ್, ಒಂದ್ಸರಿ ಓಡಿಸ್ಬಿಟ್ಟು ನೋಡ್ತೀನಿ ಸರ್, ಹಂಗೆ ಅಂತಾರೆ. ಇವ್ರು ಎದುರುಗಡೆ ಮನೆನ ಇಲ್ವೋ ಗೊತ್ತೇ ಇಲ್ಲ. ಹೌದಾ, ಕೀ ತಗೊಳ್ಳಿ. ಅವ್ನು ಸ್ಟಾರ್ಟ್ ಮಾಡ್ದ, RX 100 ಓಡಿಸ್ದ, ಇವ್ರು ಹಿಂಗ್ ನೋಡ್ತಾವ್ರೆ, ಕದ್ಕೊಂಡು ಹೋದ. ತುಂಬಾ ಪ್ಯಾಂಪರ್ಡ್. ಅವ್ರ ಮನೆಯಲ್ಲಿ ಏನೊಂದು ಅಂಗಡಿಗೂ ಕಳಿಸ್ತಿರ್ಲಿಲ್ವಾ ಅಂತ. ಫೋನ್ ಚಾರ್ಜ್ ಹಾಕಲ್ಲ ಮನೇಲಿ ಅವರು. ಅದೆಲ್ಲ ಹಾಕ್ಸ್ತೀನಿ. ಅವ್ರ ತಾಯಿ, ಅವ್ರ ಅಕ್ಕ, ಇಬ್ರು ಅಕ್ಕನ ಮಕ್ಳು ಎಲ್ಲರೂ ನಾನು ನೋಡಿದ್ದೀನಿ. ಚಾರ್ಜ್ ಹಾಕೋದು, ಚಾರ್ಜ್ ತೆಗಿಯೋರೊಬ್ರು. ಈಗಲೂ ಅಷ್ಟೇ. ಈಗ ಅಕಸ್ಮಾತ್ ಅಕ್ಕನ ಮನೆಗೆ ಏನಾರು ಶೂಟ್ ಮುಗಿಸ್ಕೊಂಡು ಹೋದ್ರೆ ಹೋಗಿ ಫಸ್ಟ್ ಮಲ್ಕೋತೀನಿ. ಅಕ್ಕನ ಮಕ್ಳು ಬಾರಲ್ಲಿ ನೆಲದ ಮೇಲೆ ಬಾರಲ್ಲಿ ಅವಳನ್ನ ಕರೆದಿಳು. ಒಬ್ರು ತಲೆ ಹೆಂಗಂತಾರ, ಒಬ್ರು ಕಾಲಿ ಹೊತ್ತು ತರಬೇಕು. ಕರೆಕ್ಟ್ ಪಾಯಿಂಟ್ ಇದು. ಹೌದೌದು, ಕರೆಕ್ಟ್. ಈಗ ಲವ್ ಮಾಕ್ಟೈಲ್ 2 ನಾವೆಲ್ಲ ಎದುರು ನೋಡ್ತಾ ಇದೀವಿ. ಹಾಡುಗಳು ಬಿಟ್ರಿ ಮತ್ತೆ ನಮ್ಮನ್ನ ಕಾಡಿಸ್ತಾ ಇದೀರ. ಇಲ್ಲೇನ್ ಮತ್ತೆ ಏನ್ ಬರುತ್ತೆ, ಮತ್ತೆ ಹೆಂಗಿರುತ್ತೆ ಅಂತ. ಹೌ ಸ್ಪೆಷಲ್. ಗಂಡ ಹೆಂಡತಿ ಇಬ್ರು ನಟನೆ ಮಾಡ್ತಿದ್ದಾರೆ ಅಂತ ಅನ್ಸ್ಬಿಡುತ್ತೆ ನಮಗೆ. ಕೃಷ್ಣ ಮಿಲನ ಅನ್ನಕ್ಕಿಂತ ಐ ಥಿಂಕ್ ಜನ ಆದಿ ನಿಧಿಮಾ ಅಂತಾನೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ನೋಡ್ಬೇಕಾದ್ರೆ ಡೆಫಿನೆಟ್ಲಿ ನಮ್ಮನ್ನ ನೋಡ್ತಾರೆ ಅಂತ ನನಗನ್ಸಲ್ಲ. ಬಿಕಾಸ್ ನಮಗೆ ಸಿನಿಮಾ ನೋಡ್ಬೇಕಾದ್ರೇನೆ ನಾವು ಅನ್ನೋದನ್ನ ಮರ್ತು ನೋಡ್ತೀವಿ, ನೋಡ್ಸ್ಕೊಂಡು ಹೋಗುತ್ತೆ ಸಿನಿಮಾ. ಸೊ ಅದು ಒಂದು ವಿಚಾರ. ಎರಡನೇದು ಸೀಕ್ವೆಲ್ ಆಗಿರೋದ್ರಿಂದ ಕೃಷ್ಣ ಇಸ್ ವೆರಿ ಕಾನ್ಫಿಡೆಂಟ್. ಪ್ರೆಷರ್ ಸ್ವಲ್ಪ ನಾನೇ ತಗೊಳ್ಳೋದು. ಇದ್ಬೇಕಾದ್ಬೇಡ್ವಾ ಅಂತ ತುಂಬಾ ತಲೆ ಕೆಡ್ಸ್ಕೊಂಡು ನಾನು ನೋಡ್ತೀನಿ ಸಿನಿಮಾನ. ಈಗ ಯಾವ್ದೋ ಒಂದು ಒಳ್ಳೆ ಕಾಮಿಡಿ ಸೀನ್ ನೋಡ್ತೀರಾ, ನಗ್ತೀರಾ. 2ನೇ ಸತಿ ನೋಡ್ತೀರಾ, ಸ್ವಲ್ಪ ನಗು ಕಮ್ಮಿ ಆಗುತ್ತೆ. 3ನೇ ಸತಿ ಇನ್ನೂ ಚೂರು ಕಮ್ಮಿ ಆಗುತ್ತೆ. 4ನೇ ಸತಿ ಇನ್ನೂ ಕಮ್ಮಿ ಆಗುತ್ತೆ. 5ನೇ ಸತಿ ನಗದೇ ಇಲ್ಲ ನಾವು.
ನಾವು ಒಂದು ಸಿನಿಮಾ ನಾವು ಮಾಡಿದ್ಮೇಲೆ ಕಮ್ಮಿ ಅಂದ್ರೆ ಒಂದು 100 ಸತಿ ನೋಡಿರ್ತೀವಿ. 200 ಸತಿನೂ ಹಂಗೆ ಅದೇ ನಗು ಹೆಂಗ್ ಬರುತ್ತೆ, ಇದು ಡೌಟ್ ಆಗ್ಬಿಡುತ್ತೆ. ನಗು ಬರ್ತಾ ಇಲ್ವಲ್ಲ, ಅವಾಗ ನಗ್ತಾ ತಾನೆ ಬಿಡು. ಮತ್ತೆ ಸಿನಿಮಾ ಬರೆಯುವಾಗ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಲವ್ ಮಾಕ್ಟೇಲ್ ಮಾಡುವಾಗ ಜಾಸ್ತಿ ನಮ್ಗೇನು ಇದಾಗಿದೆ, ಯಾಕಂದ್ರೆ ಸ್ಟಾರ್ಟ್ ಮಾಡಿದಾಗಲೇ ನಂದೇ ಒಂದಷ್ಟು ಸ್ಟೋರಿಗಳನ್ನ ತಗೊಂಡ್ ಮಾಡಿದ್ದು ಲವ್ ಮಾಕ್ಟೇಲ್ ಒಂದು. ಸೊ ಹಂಗಾಗಿ ಸೀನ್ಸ್ ನ ಬಿಲ್ಡ್ ಮಾಡೋದಕ್ಕೆ ಕೆಲವು ಒಂದೊಂದು, ಈಗ ಹೆಂಗೆ ನಾವು ಕ್ಯಾರೆಕ್ಟರ್ ಮಾತ್ರ ಆ್ಯಡ್ ಆಯ್ತು, ಮತ್ತೆ ಮಿಲನ ಅದು ಆಮೇಲೆ ಈಗ ನಂದು ಮಿಲನ ನಾವು ಹೆಂಗಿರ್ತಿದ್ವಿ ಅದೇ ಥರನೇ ನಾನು ಅದೇ ನಿಧಿ ಪಾತ್ರ ಮಾಡಿದ್ದು. ಬಟ್ ಇನ್ನು ಮಿಕ್ಕಿದ್ದಲ್ಲಿ ಏನೇನು ಆಗುತ್ತಲ್ಲ ಅದೆಲ್ಲ ಸ್ವಲ್ಪ ಕ್ರಿಯೇಟೆಡ್. ಬಟ್ ಮಿಕ್ಕಿದ್ದೆಲ್ಲ ನಿಮಗೆ ಜೋ ಕ್ಯಾರೆಕ್ಟರ್ ಆಗ್ಬೋದು, ಸ್ಕೂಲ್ದಾಗ್ಬೋದು, ಎಲ್ಲ ನನ್ನ ಲೈಫಲ್ಲಿ ನಡೆದಿರೋಂಥ ವಿಷಯಗಳನ್ನ ಮಾಡಿದ್ದು. ಬಟ್ ಲವ್ ಮಾಕ್ಟೇಲ್ 2 ಏನ್ ಮಾಡ್ತೀರಾ, ಇಲ್ಲೀಗ ನನ್ನ ಲೈಫಲ್ಲಿ ಮಿಲನ ಇದ್ದಾರೆ, ಫಿಲಮಲ್ಲಿ ಇಲ್ಲ, ಮುಂದಕ್ಕೆ ಏನ್ ಹೇಳ್ತೀರಾ ಲೈಫ್. ಸೊ ಅದು ಚಾಲೆಂಜಿಂಗ್ ಆಗಿದೆ. ಒಳ್ಳೆ ಲಾಕ್ಡೌನ್ ಒಳ್ಳೆ ಹೆಲ್ಪ್ ಆಯ್ತು. ಹೆಂಗ್ continue ಮಾಡ್ತೀರಾ? ಬಂದಾಗ ಲಾಕ್ಡೌನ್ ಅಲ್ಲಿ ಕ್ವಾರಂಟೈನ್ ಲಾಕ್ ಆದಾಗ ಅದು ಚೆನ್ನಾಗಿತ್ತು ಆಕ್ಚುಲಿ. ಅವರು ಶೂಟಿಂಗ್ ನನಗೆ ಯುಗಾದಿ ದಿನ ನಂದು ರಿಸಲ್ಟ್ ಬಂದಿತ್ತು, ಊರಿಗೆ ರೀಚ್ ಆಗಿದ್ವಿ, ಕೋವಿಡ್ ಪಾಸಿಟಿವ್ ಬಂತು. ಕೋವಿಡ್ ಪಾಸಿಟಿವ್ ಬಂದ್ಮೇಲೆ ಕೃಷ್ಣ ಅವ್ರದ್ದು ಟೆಸ್ಟಿಗೆ ಕಳ್ಸಿದ್ವಿ. ಸಿಂಪ್ಟಮ್ಸ್ ಇತ್ತಾ? ಸಿಂಪ್ಟಮ್ಸ್ ಇರ್ಲಿಲ್ಲ. ನನಗೆ ಕೋವಿಡ್ ಬಂದಿದೆ, ಇವರು ಮೈಸೂರಿಗೆ ಶೂಟಿಂಗ್ ಹೋಗ್ತೀನಿ, ಶ್ರೀಕೃಷ್ಣ ಜಿಮೇಲ್ ಶೂಟಿಂಗ್ ಫಿಕ್ಸ್ ಆಗೋಗಿತ್ತು. ಹೆಂಡತಿ ಕೋವಿಡ್ ಬಂದಿದೆ ಬಿಟ್ಬಿಟ್ಟು ಹೋಗ್ತೀರಾ ನೀವು ಅಂತ. ನಾನು ಶೂಟಿಂಗ್ ಡೇಟ್ಸ್ ಕೊಟ್ಬಿಟ್ಟಿದ್ದೆ, ಹೋಗ್ಬೇಕು, ಈ ಕೋವಿಡ್ ಅಂದ್ರೆ ಹತ್ರನೇ ಸರಿ ಆಯ್ತು ಅಂತ ಒಂದಿನ 2 ದಿನ ಕ್ವಾರಂಟೈನ್ ಆಗಿದ್ದೆ ನಾನು. ಇವ್ರು ರಿಪೋರ್ಟ್ ಬರ್ಲಿ ಅಂತ ಕಾಯ್ತಾ ಇದ್ವಿ. ಅಂದ್ರೆ ನಾವು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಟೆಸ್ಟ್ ಮಾಡ್ಬೋಣ, ಯಾಕೆ ಬೇಕು, ಶೂಟಿಂಗ್ ಅಲ್ವಾ ಎಲ್ಲರೂ ಇರ್ತಾರೆ ಯಾಕೆ ಅಂತ ತುಂಬಾ ಜವಾಬ್ದಾರಿ ತಗೊಂಡು ಟೆಸ್ಟ್ ಕೊಟ್ಟೆ, ಪಾಸಿಟಿವ್ ಬಂದ್ಬಿಡದ. ಅಯ್ಯಯ್ಯೋ ಅಂದ್ರ ಇವ್ರು ಹೇಳೋದು, ಕೃಷ್ಣ ಹೇಳೋದೇನಂದ್ರೆ ಜಗತ್ತಲ್ಲಿ ನೀನ್ ಒಬ್ಳೆ ಹೆಂಡತಿ, ನನ್ ಗಂಡಂಗೂ ಪಾಸಿಟಿವ್ ಬರ್ಲಿ ಅಂತ ಕೇಳ್ಕೊಂಡ್ ಬರ್ತೀನಿ. ಖುಷಿ ಅಂದ್ರೆ ಖುಷಿ, ಪಾಸಿಟಿವ್ಗೆ ನಕ್ಕೊಂಡು ಹೇಳ್ತಾ ಇದ್ದಲ್ಲ ರಿಯಲಿ ಜೊತೆ. ಅಪಾರ್ಟ್ ಫ್ರಮ್ ದಟ್, ಈ ಎಲ್ಲಾ ಸೆಲೆಬ್ರೇಷನ್ ಸಂಭ್ರಮ ನಡುವೆ ಈ 8-9 ತಿಂಗಳಲ್ಲಿ, ಮದುವೆ ಆದ ನಂತರದ 8-9 ತಿಂಗಳಲ್ಲಿ ಎಷ್ಟು ಪ್ಲೇಟ್ ಪಾನಿಪುರಿ ತಿಂದಿದ್ದೀರಿ? ಕಮ್ಮಿ ಆಗೋಯ್ತಲ್ಲ ಆಕ್ಚುಲಿ. ಅಂದ್ರೆ ಒಂದು ಬಿಕಾಸ್ ಆಫ್ ಕೋವಿಡ್ ಆಚೆ ಹೋಗೋದು ಸ್ವಲ್ಪ ಕನ್ಸರ್ನೇ ಆಯ್ತು. ನನಗೆ ಹಾಸನದ ವಿದ್ಯಾನಗರದಿಂದ ಒಬ್ರು ಫೋನ್ ಮಾಡಿದ್ದಾರೆ, ಅಲ್ಲೂ ತಿಂತಾ ಇದ್ದಾರೆ, ಅಲ್ಲೂ ತುಂಬಾ ಇಷ್ಟ ನನಗೆ. ಅರೆ ಸರ್ ಬಂದೇ ಇಲ್ಲ ಅವರು, ಎಷ್ಟು ಅವರಿಂದ ಲಾಸ್ ಬಿಸ್ನೆಸ್. ಬಟ್ ಹಾಸನ್ ಬಂದ್ರೆ ಕಂಪಲ್ಸರಿ. ಇಲ್ಲ ಆಕ್ಚುಲಿ ಕಮ್ಮಿ ಆಗೋಗಿದೆ ಮದುವೆ ಆದ್ಮೇಲೆ. ಬಟ್ ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಜಾಗಗಳಲ್ಲಿ ಮದುವೆಗೆ ಮುಂಚೆ ಅಂಗಡಿ ಬಾಗ್ಲು ಹಾಕಿದ್ರು, ಪಾನಿಪುರಿ ತಿನ್ಸ್ತಾ ಇದೆ, ಮದುವೆ ಆದ್ಮೇಲೆ ಇಷ್ಟೇನಾ ಹಂಗೆ ಆಗೋಯ್ತು. ನನಗೆ ನೀವೆಲ್ಲ ಬೈದ್ಬಿಡ್ತೀರಾ ಇವತ್ತು, ಬಿಕಾಸ್ ಹರೀಶ್ ನಾಗರಾಜ್ ಇಂಥ ಒಂದು ಶೋ ಮಾಡಿಸ್ಬಿಟ್ಟು ಪಾನಿಪುರಿ ಕೊಡೋದು ಹೇಗೆ ಅಂತ. ಈ ಪಾನಿಪುರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಯಾರು ಇದ್ರೆ ಅದು ಒನ್ ಅಂಡ್ ಓನ್ಲಿ ಮಿಲನ. ಈ ಪಾನಿಪುರಿ ಬಿಟ್ಟು ನಾನು ಮಸಾಲೆ ಪುರಿ ತರಿಸಿದ್ರೆ ಜನನೇ ಬೈತಾರೆ ಸರ್. ನಾನ್ ಮಸಾಲೆ ಪುರಿ ತಿಂತಾ ನಿಂತಿದ್ರೆ ಶಾಪ್ ಅಲ್ಲಿ, ಜನ ಲಿಟ್ರಲಿ ಬಂದ್ ನನ್ಗೊಂದು 10 ಜನದ ಮೇಲೆ ಹೇಳಿದ್ದಾರೆ, ಮೇಡಮ್ ಯಾಕೆ ಮಸಾಲೆ ಪುರಿ ತಿಂತಿದ್ದೀರಾ, ನಿಮ್ ಪಾನಿಪುರಿ ತಿನ್ನಿ ಅಂತ. ಅದು ತಿನ್ನಂಗ ಆಗೋಗಿದೆ, ಈಗ ಪಾನಿಪುರಿನೇ ತಿನ್ಬೇಕು ನಾನು. ಓ ಮೈ ಗಾಡ್, ಯಾವ ತರ ಯೋಚನೆ ಮಾಡಿ ಅವ್ರ ಪಾನಿಪುರಿಗೆ ಬ್ರ್ಯಾಂಡ್ ಅಂಬಾಸಿಡರ್. ಈಗ ಇದು ಪೂರ್ತಿ ಹೋಮ್ ಮೇಡ್ ಪಾನಿಪುರಿ, ಇನ್ಕ್ಲೂಡಿಂಗ್ ಸ್ವೀಟು, ಪಾನಿ ಮತ್ತೆ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ. ಈ ಪೂರಿ ಕೂಡ ಹೋಮ್ ಮೇಡ್ ಇದು. ಸೊ ಹಾಗಾಗಿ ಸಿನಿಮಾದಲ್ಲಿ ಹೆಂಗಿದೆ ಸೀನು, ಕಷ್ಟಪಟ್ಟು ಕೃಷ್ಣ ತಗೊಂಡ್ಬರ್ತಾರೆ, ಮದುವೆಗೆ ಮುಂಚೆ ಕೊಡ್ತಾರೆ, ಇವ್ರು ತಿಂತಾರೆ. ಮದುವೆಗೆ ಮುಂಚೆ ಎಲ್ಲಿ, ಅದು ಕಾರ್ ಸೀನಲ್ಲಿ. ಮದುವೆ ಆದ್ಮೇಲೆ ಪ್ರೀತಿಯಿಂದ ಕೃಷ್ಣ ನಾನು ನೋಡ್ತಾ ಇದ್ದೀನಿ, ಏನ್ ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಅಂತ. ತುಂಬಾ ಚೆನ್ನಾಗಿದೆ, ಮನೇಲಿ ಯಾರು ಮಾಡಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಚೆನ್ನಾಗಿದೆ. ಪಾನಿಪುರಿ ಮಾತ್ರ ಮನುಷ್ಯಂಗೆ ನನ್ಗನ್ಸೋದು ಆ ರಿಯಾಕ್ಷನ್ ಬರೋ ತರ ಮಾಡಕ್ ಸಾಧ್ಯ ಅಂತ ನನ್ನ ಒಪಿನಿಯನ್ ಅಲ್ಲಿ. ಟೇಸ್ಟ್ ಬಡ್ಸ್ಗೆ ಮಜಾ ಕೊಡೋದು ಪಾನಿಪುರಿಗಿಂತ ಜಾಸ್ತಿ ಯಾವ್ದು ಕೊಡಲ್ಲ ಅನ್ನೋ ನನ್ನ ಒಪಿನಿಯನ್. ಪಾನಿಪುರಿ ಕಂಡಿಡ್ದಿದ್ದು ಯಾವ್ದೋ ಅಂತ ಡಿಸ್ಕವರ್ ಆಗಿಲ್ಲ ಅಲ್ವಾ ಇನ್ನು, ಅವ್ರು ಯಾಕೆ ಫೇಮಸ್ ಆಗಿಲ್ಲ ಅಂತ ಬೇಜಾರು. ಚೆನ್ನಾಗಿದೆ ಅದು ಅಲ್ಲಮ್ಮ. 3 ಹೊತ್ತು ಪಾನಿಪುರಿ ತಿಂತೀರಾ? ಇಲ್ಲ, ಅದನ್ನ ಡೈಲಾಗ್ ಚೆನ್ನಾಗಿದೆ. ನಾನು 3 ಹೊತ್ತು ಬೆಳಗ್ಗೆನೂ ತಿಂತೀನಿ, ರಾತ್ರಿನೂ ತಿಂತೀನಿ, ತಿಂತಾನೆ ಇರ್ತೀನಿ. ಅದು ಆಕ್ಚುಲಿ ಡೈಲಾಗ್ ಏನ್ ಇರ್ಲಿಲ್ಲ ಆಗ, ಅಲ್ಲಿ ಮಾಂಟೇಜ್ ಶಾರ್ಟ್ಸ್ ಇದೆಲ್ಲ ತುಂಬಾ ಆಡ್ ಮಾಡಿರೋ ಸ್ಪಾಟ್ ಅಲ್ಲಿ ಆಡ್ ಮಾಡಿರೋ. ಸುಮ್ಮನೆ ಅದನ್ನ ಹೇಳ್ತಾ ಇರೋ ಅಂತ ಹೇಳಿದ್ದು, ಬೆಳಗ್ಗೆ ತಿಂತೀನಿ ಅದನ್ನ ಹಿಂಗೆ ಹೇಳ್ತಾ ಇರೋ ಅಂತ ಹೇಳಿದ್ದು. ನಾವು ಆಕ್ಚುಲಿ ಶೂಟ್ ಮಾಡುವಾಗ ಅದು ಬರೀ ಸುಮ್ಮನೆ ಲಿಪ್ ತರ ಹೋಗ್ತಾ ಇರುತ್ತೆ, ಮಾತಾಡ್ತಾ ಇರ್ತೀಯ, ಮ್ಯೂಸಿಕ್ ಹೋಗ್ತಾ ಇರುತ್ತೆ ಅಂತ ಮಾಡಿದ್ದು. ಅದು ಹೇಳಿದಾಗ ಚೆನ್ನಾಗಿದೆ, ಸುಮ್ಮನೆ ಡಬ್ ಮಾಡಿದ್ವಿ, ಚೆನ್ನಾಗಿದೆ ಅಂತ ಬಿಟ್ಬಿಟ್ಟು. ಶೋ ಹೋಗ್ತಿದ್ರೆ ಅಯ್ಯೋ ಮುಗ್ದೋಗ್ತಾ ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆ ನಿಮ್ ಜೊತೆ ಮಾತಾಡ್ತಾ. ಹೋಪ್ ನೀವಿಬ್ರು ಖುಷಿ ಪಟ್ಟಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ರಿಸರ್ಚ್ ಮಾಡಿ ಎಷ್ಟೊಂದು ವಿಚಾರಗಳನ್ನ ಕಲೆಕ್ಟ್ ಮಾಡಿದೀರಾ, ಗೊತ್ತಿಲ್ದಿರಂತ ಕೆಲವು ವಿಚಾರಗಳೆಲ್ಲ ಮಾತಾಡಿದ್ವಿ. ನಿಮ್ಮಿಬ್ಬರನ್ನ ಮಾತಾಡ್ಸೋಕೆ ನನಗಂತೂ ಬಹಳ ಖುಷಿ ಇರುತ್ತೆ ಯಾವಾಗ್ಲೂ ಕೂಡ, ಬಿಕಾಸ್ ಅಂತ ಸ್ವೀಟ್ಸ್ ಕಪಲ್. ಏನಾದ್ರು ಪ್ಲಾನ್ ಇದೆಯಾ ಅಂದ್ರೆ, ಒಟ್ಟಿಗೆ ನಾವ್ ಏನಾದ್ರು ಮಾಡೋಣ, ಇನ್ನೊಂದು 2 ವರ್ಷ 3 ವರ್ಷ ಹಿಂಗಿರ್ತೀವಿ, ಹಿಂಗ್ ಮಾಡ್ತೀವಿ, ಆ ಥರದ್ದು ಏನಾದ್ರು ಯಾವಾಗಲೂ ಮಾತಾಡ್ತಿರ್ತೀರಾ, ಅಥವಾ ಈ ಕ್ಷಣಕ್ಕೆ ಹೆಂಗ್ ಹೋಗ್ಬೇಕು ಮುಂದಕ್ಕೆ ಹೋಗ್ತಾ ಇರೋಣ ಆರಾಮಾಗಿ, ಆ ಥರದ್ದು ಏನಾದ್ರು? ಸರ್ ಪ್ಲಾನಿಂಗ್ ಇಷ್ಟೇ ಸರ್ ಆಗೋದು. ಈ ವರ್ಷ ಈ ಸ್ಕ್ರಿಪ್ಟ್ ಮಾಡಿದ್ರೆ ಸ್ವಲ್ಪ ಇದು ಮಾಡಿದ್ವಿ, ಬಟ್ ಆಲ್ಮೋಸ್ಟ್ ಸೆನ್ಸರ್ ಆಗೋಗುತ್ತೆ, ರೆಡಿ. ಇಯರ್ ಎಂಡು ಇಲ್ಲ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ? ಈ ವರ್ಷನೇ. ಗುಡ್.
ಬಟ್ ಪ್ರತಿ ಸರಿ ಪ್ರತಿ ಹಬ್ಬ ಈ 8 ತಿಂಗಳಿಂದ ಅವ್ರ ಮನೆಗೆ ಹೋಗ್ತಾ ಇದ್ದೀರಾ, ಅಳಿನ್ ಕರೆದು ಆದರಿಸ್ತಾ ಇದ್ದಾರೆ. ಈ ದಸರಾಗಾರು ಮೈಸೂರಲ್ಲಿ ಇರ್ತೀರಾ ಇಲ್ಲಿ ಬೇರೆ ಕಡೆ ಇರ್ತೀರಾ? ಇಲ್ಲ, ದಸರಾಗ್ ಮೈಸೂರಿಗೆ ಹೋಗೋಣ ಅಂತ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಚೆನ್ನಾಗಿದೆ, ನಾನ್ ಬರ್ತೀನಿ ಮೈಸೂರಿಗೆ, ನಮ್ಮ ಮನೆಗೆ ಬರ್ಬೇಡಿ. ಇಲ್ಲ ಅಂದ್ರೆ ಶೂಟಿಂಗ್ ಇಲ್ಲ ಅಂದ್ರೆ ಈಗ ಸ್ವಲ್ಪ ಏನಾದ್ರು ಫ್ರೀ ಟೈಮ್ ಸಿಕ್ಕಿದ್ರೆ ಮೈಸೂರಿಗೆ ಹೋಗೋಣ. ದಸರಾ ಅಲ್ವಾ, ಆ ಹಬ್ಬ ನೋಡಕ್ಕೆ ಚಂದ, ಮೈಸೂರ್ ಫುಲ್ ಲೈಟ್ ಓಡಾಡಕ್ಕೆ ಚಂದ. ಸೊ ಹಾಗಾಗಿ ಮಾಸ್ಕ್ ಹಾಕೊಂಡ್ರೆ ಇನ್ನೂ ಗೊತ್ತಾಗಲ್ಲ, ಸುಮ್ಮನೆ ಆರಾಮ ಓಡಾಡ್ತಿರ್ಬೋದು, ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅಂತ. ನಾನು ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಹಂಗೆ ಓಡಾಡ್ತೀನಿ. ಸೋ ಸ್ವೀಟ್ ಆಫ್ ಯು. ನೀವಿಬ್ರು ಕೂಡ ಇವತ್ತಿನ ಈ ಸ್ಪೆಷಲ್ ಶೋನಲ್ಲಿ ಬಂದಿದ್ದಕ್ಕೆ ನಾನು ಬಹಳ ಖುಷಿ ಪಡ್ತೀನಿ. ನಾನು ಅವಾಗಲೇ ಸೋ ಸ್ವೀಟ್ ಆಫ್ ಯು ಹರೀಶ್ ನಾಗರಾಜು, ಸೋ ಸ್ವೀಟ್ ಆಫ್ ಯು ಅಂತ 5 ಸಲ ಹೇಳಾಯ್ತು. ಒಂದು ಸ್ವೀಟ್ ಹಬ್ಬದ ದಿನ ಅಲ್ವಾ? ದಸರಾ ಹಬ್ಬದ ಶುಭಾಶಯಗಳು. ಬಾಯಿ ಸಿಹಿ ಮಾಡಿ ಅವರಿಗೆ ಪ್ರೀತಿಯಿಂದ ವಿಶ್ ಮಾಡೋಣ ಅಂತ. ದಸರಾ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಕೃಷ್ಣ. ಥ್ಯಾಂಕ್ ಯು ಸೊ ಮಚ್ ಡಾರ್ಲಿಂಗ್. ಇಬ್ಬರಿಗೂ ಸ್ವೀಟ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು ಸರ್. ಯಪ್ಪ ನಟಿಕೆ ಬಂದ್ಬಿಡ್ತು ನನಗೆ. ಥ್ಯಾಂಕ್ ಯು. ಸೊ ಯಾವುದೇ ದೃಷ್ಟಿ ಬೀಳದೇ ಇರಲಿ. ಎನಿಥಿಂಗ್ ಸರ್, ಫೈನಲ್ ರಿಮಾರ್ಕ್ಸ್ ನಿಮ್ ಪ್ರೀತಿಸೋರಿಗೆ, ಇಷ್ಟಪಡೋರಿಗೆ ನ್ಯೂಸ್ 18 ಮೂಲಕ. ಈ ಇಂಟರ್ವ್ಯೂ ತುಂಬಾ ಸ್ಪೆಷಲ್, ಯಾಕೆಂದ್ರೆ ನಮಗ್ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನ ಹರೀಶ್ ಅವರು ಹೇಳಿದ್ದಾರೆ. ಸೊ ದಿಸ್ ಇಂಟರ್ವ್ಯೂ ಇಸ್ ವೆರಿ ವೆರಿ ಸ್ಪೆಷಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್. ಕೃಷ್ಣ, ಫೈನಲ್ ರಿಮಾರ್ಕ್ಸ್. ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ರಿ, ಥ್ಯಾಂಕ್ ಯು. ತುಂಬಾ ಕೆಲವೊಂದೊಂದು ಸರ್ಪ್ರೈಸ್ ನನಗೆ ಸುಮಾರು ರೀಕಾಲ್ ಆಯ್ತು ವಿಷಯಗಳು, ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಲವ್ ಮಾಕ್ಟೇಲ್ 2 ಶೀಘ್ರದಲ್ಲೇ ಬರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಗೆ ಕ್ರಿಸ್ಮಸ್ ದಸರಾ ಈ ಸ್ಪೆಷಲ್ ಎಪಿಸೋಡ್ ನ ಮುಗಿಸ್ತೀನಿ. ದಸರಾ ಹಬ್ಬ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದು ತಾಯಿ ಚಾಮುಂಡೇಶ್ವರಿ ನೆನಪಿಸ್ಕೊಂಡಾಗ ನಾವ್ ಯಾವಾಗ್ಲೂ ಮಾತಾಡ್ತೀವಿ. ತಾಯಿ ಚಾಮುಂಡೇಶ್ವರಿ ಕೃಪೆ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ. ಹಬ್ಬ ಒಳ್ಳೇದಂತ ಅನ್ಕೊಳ್ಳಿ. ಕರೋನಾ ಗಿರೋನ ಎಲ್ಲ ಬಿಟ್ಟಾಕ್ಬಿಟ್ಟು ನಾವೆಲ್ಲ ಕೂಡ ಅದೇ ತಾನೇ ದುಷ್ಟ ಈ ನಮಗೆ ಅದನ್ನ ಪಕ್ಕಕ್ಕೆ ತಳ್ಳಿ ನಮ್ಮ ಜೀವನ ಹಸನಾಗ್ಲಿ ಎನ್ನುವ ಸದಾಶಯದೊಂದಿಗೆ ಇವತ್ತಿನ ನ್ಯೂಸ್ 18 ಕನ್ನಡದ ಕ್ರಿಸ್ಮಸ್ ದಸರಾ ಸ್ಪೆಷಲ್ ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ. ನಾನು ಹರೀಶ್ ನಾಗರಾಜು, ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಎಪಿಸೋಡ್ ಅಲ್ಲಿ. ಆದ್ರೆ ಪಕ್ಕಾ ನ್ಯೂಸ್ಗೆ ನೀವ್ ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು